of dance. Somewhat a beat of dance. This program is presented by Thunder Guys Foundation Registered Bajpe in association with MAPS Groups of Institutions Mangaluru. Sponsored by Hunger Tale. Co-sponsored by Mantra IXC Fashion, Natural Hair Fixing Center. Powered by Srinidhi Glass and Aluminium Extrusions and Rudramsha Constructions. ಹಾಯ್ ಹಲೋ ನಮಸ್ಕಾರ. ಸಂವತ ಬೀಟ್ ಆಫ್ ಡಾನ್ಸ್ ವಿಶೇಷ ಮಾತುಕತೆಗೆ ಸ್ವಾಗತ. ನಾನು ಮಾನಸ ಮಡಿವಾಳ್. Thunder Guys Foundation Registered Bajpe in association with MAPS Group of Institutions Mangaluru presents Samvata Beat of Dance, the biggest dance reality show. Sponsored by Hunger Tale, co-sponsored by Mantra IXC Fashion, Natural Hair Fixing Center, ಹಾಗೆಯೇ powered by Srinidhi Glass and Aluminium Extrusions and Rudramsha Constructions. ಸ್ನೇಹಿತರೆ, 32 ವರ್ಷಗಳ ಕಾಲ ಹಲವಾರು ವೇದಿಕೆಗಳಲ್ಲಿ ರಂಜಿಸಿದಂತಹ ಥಂಡರ್ ಗೈಸ್ ಫೌಂಡೇಶನ್ ಇದೀಗ ಬೀಟ್ ಆಫ್ ಡಾನ್ಸ್ ಅನ್ನುವಂತಹ ಒಂದು ಡಾನ್ಸ್ ರಿಯಾಲಿಟಿ ಶೋ ಅನ್ನ ತಗೊಂಡು ಬಂದು ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. 30 ಕಂಟೆಸ್ಟೆಂಟ್ಸ್ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೀಗ ಕೇವಲ 7 ಮಂದಿ ಕಂಟೆಸ್ಟೆಂಟ್ಸ್ ಮಾತ್ರ ಬಾಕಿ ಉಳಿದಿದ್ದಾರೆ. ಇನ್ನೇನು ಈ ಫೈನಲ್ ರೌಂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಆ ಟ್ರೋಫಿಯನ್ನ ಪಡ್ಕೊಳ್ಳಿಕ್ಕೆ ಬಾಕಿ ಇರೋದು ಕೇವಲ 7 ಜನ ಮಾತ್ರ. 3 ಜನ ಜಡ್ಜಸ್ ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿ ಜಡ್ಜ್ಮೆಂಟ್ ಅನ್ನ ಕೊಟ್ಟು ಇದೀಗ ಉಳಿದಂತ 7 ಕಂಟೆಸ್ಟೆಂಟ್ಸ್ ಅದರಲ್ಲಿ ಫೈನಲ್ಗೆ ಹೋಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಯಾರು ವಿನ್ನಿಂಗ್ ಪ್ರೈಸ್ ಅನ್ನ ತಗೊಳ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ನಮಗೂ ಇದೆ, ನಿಮಗೂ ಇದೆ, ಎಲ್ರಿಗೂ ಇದೆ. ಆದ್ರೆ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಅಂತ ತಿಳ್ಕೊಳ್ಳುವಂತಹ ಹಂಬಲ ನಮಗೆ ಹೆಚ್ಚಿಂದು ಇದೆ. ಸೊ ಅವರೊಂದು ಲೈಫ್ ಜರ್ನಿ ಇರ್ಬೋದು, ಅವರೊಂದು ಡಾನ್ಸ್ ಜರ್ನಿ ಎಷ್ಟು ವರ್ಷದಿಂದ ಶುರು ಮಾಡಿದ್ರು, ಸ್ಕೂಲ್ ಕಾಲೇಜಸ್ ಅವರೊಂದು ಆಕ್ಟಿವಿಟೀಸ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದನ್ನ ತಿಳ್ಕೊಳ್ಳುವಂತಹ ಒಂದು ಕ್ಯೂರಿಯಾಸಿಟಿ ನಮಗಿದೆ. ಸೊ ವೀಕ್ಷಕರೇ, 7 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಈಗಾಗಲೇ ಇಬ್ಬರನ್ನ ನಾವು ಇಲ್ಲಿ ಕರೆದು ಮಾತುಕತೆಯನ್ನ ನಡೆಸಿ ಅವರ ಡಾನ್ಸ್ ಜರ್ನಿ ಆಗಿರ್ಬೋದು, ಅವರ ಒಂದು ಬೀಟ್ ಆಫ್ ಡಾನ್ಸ್ ಅಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರ ಬಗ್ಗೆ ಅವರ ಟೀಚರ್ಸ್, ಫ್ರೆಂಡ್ಸ್, ಮನೆಯವರಿಗೆ ಎಷ್ಟು ಹೆಮ್ಮೆ ಇದೆ ಪ್ರತಿಯೊಂದನ್ನ ನಾವು ತಿಳ್ಕೊಂಡ್ವಿ. ಇನ್ನೊಂದಷ್ಟು ಕಂಟೆಸ್ಟೆಂಟ್ಸ್ ಅನ್ನ ಕರೆಸಿ ಮಾತುಕತೆಯನ್ನ ನಡೆಸೋದಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಇವರ ಹೆಸರು ವೈಭವಿ ಅವರು. ಸೊ ವೈಭವಿ ಹಾಗೇನೆ ಅವರ ತಂದೆ ತಾಯಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾ ಜೊತೆಗೆ ಅವರ ಬಗ್ಗೆ ಅವರ ಟೀಚರ್ಸ್ ಆಗಿರ್ಬೋದು, ಅವರ ಮನೆಯವರು, ಅವರ ಫ್ರೆಂಡ್ಸ್ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬರುವ. ಎಸ್ ವೈಭವಿ, ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನಿಮ್ಮ ತಂದೆ ತಾಯಿಯನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀರಾ ನಂಗೆ? ನಮ್ಮ ಅಮ್ಮ ಸೌಮ್ಯ ಮತ್ತೆ ನಮ್ಮ ಅಪ್ಪ ವಿಜಯ್. ಓಕೆ, ಸೌಮ್ಯ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ವಿಜಯ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಹೇಗನ್ಸ್ತಾ ಇದೆ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ಇಷ್ಟು 300ಕ್ಕೂ ಹೆಚ್ಚಿನ ಆಡಿಷನ್ಸ್ ಮಾಡಿ ಅದರಲ್ಲಿ 43 ಕಂಟೆಸ್ಟೆಂಟ್ಸ್ ಗಳಿಗೆ ಮೆಗಾ ಆಡಿಷನ್ ಅನ್ನ ಮಾಡಿ ಈಗ ನೀವು 7th ಕಂಟೆಸ್ಟೆಂಟ್, ಇವಾಗ ಫೈನಲ್ ಅಲ್ಲಿ ಇದ್ದೀರಿ. ನೀವು ಇನ್ನೊಂದು ಹೆಜ್ಜೆ ಟ್ರೋಫಿ ಇಟ್ಕೊಂಡು ಬರ್ತೀರಿ, ನೀವು ವಿನ್ ಆಗ್ತೀರಿ ಕನ್ಫರ್ಮ್ ಅಲ್ಲ? ಎಸ್, ಹೇಗನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಫೈನಲ್ಗೆ ಬಂದು ಸೆಲೆಕ್ಟ್ ಆಗಿದ್ದು. ತುಂಬಾ ಖುಷಿ ಆಗ್ತಾ ಇದೆ. ಸೊ ಆಡಿಷನ್ ಅಟೆಂಡ್ ಮಾಡ್ಬೇಕಾದ್ರೆ ಅನ್ಸ್ತಾ ನಿಮ್ಗೆ ಫೈನಲ್ಗೆ ಬರ್ತೀನಿ, ನಾನು ಟ್ರೋಫಿ ತಗೊಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನೀವು? ಸೊ ಆ ಮೊಮೆಂಟ್ ನೀವು ಫೈನಲ್ಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳೋ ಹೇಗೆ ಅನ್ಸ್ತು ನಿಮ್ಗೆ? ನನ್ಗೆ ಫುಲ್ ಖುಷಿ ಆಯ್ತು. ನಾನು ಎನ್ಸ್ಲೇ ಇಲ್ಲ ನಾನು ಫೈನಲ್ಗೆ ಸೆಲೆಕ್ಟ್ ಆಗ್ತೀನಿ ಅಂತ. ಎಷ್ಟು ಮುದ್ದಾಗಿ ಮಾತಾಡ್ತಾರೆ, ನಾನು ಅನ್ಕೊಂಡೇ ಇರ್ಲಿಲ್ಲ ಪಾಪ. ಸೊ ಮೇಡಮ್, ನೀವು ಹೇಳಿ, ಮಗಳು ಇವಾಗ ನಿಮ್ ಕಣ್ಣಲ್ಲಿ ನೀರು ಬರ್ತಾ ಇದೆ, ಯಾಕೆ ನಂಗೆ ಗೊತ್ತಿಲ್ಲ. ಸೊ ಮಗಳು ಫೈನಲ್ಗೆ ಬಂದ್ರು. ಇವಾಗ 7 ಜನ ಅಷ್ಟೇ ಕಂಟೆಸ್ಟೆಂಟ್ಸ್ ಫೈನಲ್ ಅಲ್ಲಿ ಇರುವಂತದ್ದು. ಸೊ 7 ಜನರಲ್ಲಿ ಮಗಳು ಕೂಡ ಒಬ್ಳು. ಸೊ ಹೇಗೆ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಅವಳಿಗೆ ಚಿಕ್ಕನಿಂದಲೂ ಅವಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಎಸ್, ಓಕೆ. ಆಮೇಲೆ ನಾವು ಬೀಚ್ರೋಡಿಗೆ ನಾವು ಎಕ್ಸ್ಟ್ರೀಮ್ ಡ್ಯಾನ್ಸ್ ವಿನೋದ್ ರಾಜ್ ಸರ್ ಅವರ ಕ್ಲಾಸ್ಗೆ ನಾವು ಸೇರ್ಪಡೆ ಮಾಡಿದ್ದೇವೆ. LKG ಇಂದಲೇ ಅವಳಿಗೆ ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಎಲ್ಲ ಕುಣಿತಾನೆ ಇರ್ತಾಳೆ, ಒಂದು ಕಡೆ ಕುತ್ಕೊಳ್ಳೋದಿಲ್ಲ ಮನೆಯಲ್ಲಿ. ಸ್ಕೂಲಿಂದ ಬಂದು ಈಗ ಫೈನಲ್ಗೆ ಸೆಲೆಕ್ಟ್ ಆಗಿದ್ದಾಳೆ. ತುಂಬಾ ಖುಷಿ. ಬೀಟ್ ಆಫ್ ಡಾನ್ಸ್ ಅವರು ಅವಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನೋಡುವ ಫೈನಲ್ ಅಲ್ಲಿ ವಿನ್ ಆಗ್ತಾರೆ ಅಂತ ಕನ್ಫರ್ಮ್ ಇದೆಯಾ? ಖಂಡಿತ ಕಾನ್ಫಿಡೆನ್ಸ್ ಇದೆ. ಎಸ್, ಓಕೆ. ಸರ್, ನೀವು ಹೇಳಿ, ಮಗಳು ಅಪ್ಪನಿಗೆ ಮಗಳೇ ಸರ್ವಸ್ವ. ಸೊ ಮಗಳು ಈಗ ಒಂದು ಇಷ್ಟು ದೊಡ್ಡ ವೇದಿಕೆಯನ್ನ ಹತ್ತಿದ್ದಾರೆ, ಫೈನಲಿಸ್ಟ್ ಆಗಿದ್ದಾರೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಸರ್, ಬೇಜಾರು ಮಂತೊಂದುಲ್ಲಾರು ದಾದ ಖುಷಿ ಪೆರ್ಮೆ ಬರೋಂದುಂಡ ತುಲೆ ಈರ್ ಬಲ್ತನ ಐತೆ ಮಗಲ್ಲ ಬಲಿಬ ಹಿಂಗ್ ಗೊತ್ತಾಪನು ನಿಕಲ್ನ ಕನ್ನ ನೀರಡು ಬಾಲ್ಯದ ಮಿತ್ ಇಪ್ಪನೊಂಜಿ ಹೆಮ್ಮೆ ಅವೊಂಜಿ ಪೆರ್ಮೆದಾದ ಪನ್ನೆಗ್ಲೆದೇರಿ ಉಂಡು.
ಡೋಂಟ್ ಕ್ರೈ, ಇಟ್ಸ್ ಅ ಹ್ಯಾಪಿ ಮೂಮೆಂಟ್. ಸುರುಕಾದ ತಂದರ ಗೈಸ್ ಬೊಕ್ಕ ಡೈಜಿ ಒಳ್ಳೆದಕ್ಕೆ ಈಗ ಸುರುಕಾದ ಸೊಲ್ಮಿನ ಸಂದವೆ ಎನ್ನ ಮಗಲ್ ಕರಿದು ಬೋಪಿನಲ್ಲ ಅದು. Come on, you don't cry. You're not supposed to cry here. No, you're not crying. ಒಂಜಿ ಹುಷಾರಿ ಜಂದೆ ಒಂಜಿ 5 ಗಂಟೆ ಮತ್ತಿತ್ತಿಜಿ ಆ ಪರ್ತದು ಮಸ್ತ್ ಬೇಜಾರನ್ನ ಅಂಡ್ ಮಸ್ತ್ ಡ್ಯಾನ್ಸ್ ಜೀ ಕನ್ನಡಗು ಮೆಗಾ ಆಡಿಷನ್ ಕೊರಿಯಾರ ಈ ಸತಿ ಇಂಕ ಮಸ್ತ್ ಖುಷಿಯಾನ್ ಕೂಡ ಸುರುಕಾದ ಡಾಕ್ಟರ್ ನಕ್ಲಿಗೆ ನಾನು ಈ ವೇದಿಕೆ ಸೋಲ್ಮೆ ಸಂದಾವೆ ಯಾಕೆಂಡ ಫಸ್ಟ್ ಇಯರ್ದ ಶ್ರುತಿ ಮೇಡಮ್, ಮೂಡಬಿದ್ರದ ಮುರಳಿ ಕೃಷ್ಣ ಮುಕುಲಿಗೆ ಸುರುಕಾದೇನು ಧನ್ಯವಾದ ಅರ್ಪಿಸೋದು. ಯಾಕೆಂಡ ಈ ಬಾಲೆನು ಎಂಕುಲು ಈ ಒಂದು ಸ್ಟುಡಿಯೋ ಬರ್ತದೆ ದೈಜೋಳ ದಕ್ಕಲು ಅವಕಾಶ ಕೊಡ್ತೀರಿ ನೆಕ್ ಮಸ್ತ್ ಥ್ಯಾಂಕ್ಸ್ ಅಂತ. ನಾನು ಡ್ಯಾನ್ಸಲ್ಲಿ ಆ ಟೈಮ್ ಡೆಂಕುಲೆ ನಾವು ಒಪ್ಸೇಕೊಂಡು ಮಸ್ತ್ ಡ್ಯಾನ್ಸ್ ಮಂತೊಂದಿತ್ತಲ್ಲಿ ಇನ್ಕಾನಾಗಿನ ಡ್ಯಾನ್ಸ್ ದುಮ್ನ ನೀವು ಸರ್ ಪಂದಿತ್ತೀರಿ ಎಲ್ಲ ಒಂಚೆ ಕಲ್ತೊಂದು ಬರೋಡು ಸ್ಪೆಷಲ್ ನಿಕ್ಕುಲಿ ಓನಾದು ಬಂದು ತುಮ್ನಾನಿ ಬಾಲೆ ಫುಲ್ ಪ್ರಾಕ್ಟೀಸ್ ಮಲ್ತದಿತ್ತಲ್ಲ ಮನದನಿ ಸಾಟರ್ಡೆ ಸಂಡೇ ಡ್ಯಾನ್ಸ್ ಕ್ಲಾಸ್ಗೆ ಪಯರಿತ್ತೀನಿ ಆನಿ ಸಾಟರ್ಡ್ದಾನಿ ಹಾಸ್ಪಿಟಲ್ ಅಡ್ಮಿಟ್ ಆದಿತ್ತಲ್ಲ ಚೂರು ಮೈಂಡ್ದ ಒಂಚೂರು ಪ್ರಾಬ್ಲಮ್ ಆದಿತ್ತಲ್ಲ ಒಮೆಟ್ ಮಂತದು ಫುಲ್ ಐಸಿ ಹೊಡಿತ್ತಲ್ಲ ಐದು ಬೊಕ್ಕ ಒಲ್ಪ ಪೋಂಡಲ ಯಾನು ಡ್ಯಾನ್ಸ್ ಕಾಡ್ಲೆ ಹೋಗ್ತೀನಿ ಬರ್ತೀನಿ ವಿನೋದ್ ಸರ್ಲ ಡ್ಯಾನ್ಸ್ ಮಾಸ್ಟರ್ಲ ಮಸ್ತ್ ಜಾಗ್ರತೆ ಇಡೊಂಜಿ ಡ್ಯಾನ್ಸ್ ಕಲ್ಪದೆ ಇಡೆ ಮುಟ್ಟಾಲೇನು ಒಲೆ ತೊಂಬತ್ತೇರು ಮಸ್ತ್ ಖುಷಿ ಆಗುಂಡು ದಯಬುಲಿಪುನು ಸಿ ಈತ್ ಪ್ರಿಟಿ ಉರ್ಲೇರ ನೂಸ್ ಪೂರ ರೆಡ್ ಆಂಡ್ ಬುಲ್ತದ. ಯು ಆರ್ ನಾಟ್ ಸಪೋಸ್ ಟು ಕ್ರೈ. ಈ ರೀತಿ ಚಾಂಪಿಯನ್ ಆಯ್ರೆ ಒಂಜಿ ಸ್ಟೆಪ್ ಮಾತ್ರ ಉಪ್ಪುನಿ ಆ ಲೆವೆಲ್ ಡೊಲ್ಲರ್ ಯು ಫೀಲ್ ಪ್ರೌಡ್, ಯು ಬಿ ಹ್ಯಾಪಿ, ಎನರ್ಜಿ. ಎಸ್ ಏಪಲ ತೆಲ್ತೊಂದು ಪೋಡೆ ಟೆನಿ ಕಾಸ್ಟ್ ಬಿಕಾಸ್ ಈರ್ ಬುಲ್ತು ನೋಡಿ ತೊಲೆ ಪಪ್ಪ ಮಮ್ಮ ಬೇಜಾರಾಪು ಅಂತೆ ಈರ್ ಬುಲ್ ಪರಬಲ್ಲಿ ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ಎಸ್ ಸೊ ಪಾತ್ರಗತೆ ಕಂಟಿನ್ಯೂ ಮಲ್ಪುಗದೆ. ಎಸ್ ಓಕೆ ಸೊ ಇತ್ತೆ ಪಪ್ಪ ಮಮ್ಮ ಪಂಡೇರು ಡಾನ್ಸ್ ಕ್ಲಾಸ್ಗೆ ಇರೆಲ್ಲ ತೊಂದು ಪೋದುಲ್ಲ ತೊಂದು ಬರ್ಪುನು ಬಂದು ಸೊ ಪಪ್ಪ ಮಮ್ಮನ ಸಪೋರ್ಟ್ಗೆ ಎಂಚ ಫೀಲ್ ಆಪುಂಡಿರೆಗ್ ಹಿಂಗೆ ಮಸ್ತ್ ಖುಷಿ నాకు ಫುಲ್ ಸಪೋರ್ಟ್ ಇಲ್ಲ ಅಮ್ಮಗ್ಲ ಡ್ಯಾನ್ಸ್ ಪಂಡ ಮಸ್ತ್ ಇಷ್ಟ. ಎಸ್ ಒಕ್ಕ ಪಪ್ಪ ಎಂಕ್ ಡ್ಯಾನ್ಸ್ ಕ್ಲಾಸ್ ಪೂರ ಅಲ್ಲೇ ತೊಂಬೋದಿಲ್ಲ ತೊಂಬರ್ಪೇರು ಏತ್ ನೈಟ್ ಆದಿರ್ತಂಡ. ಎಸ್ ಸೋ ಕ್ಯೂಟ್ ಫ್ಯಾಮಿಲಿ, ಸೋ ಕ್ಯೂಟ್. ಅಂಡ್ ಐತೆ ಇರ್ನ ಡ್ಯಾನ್ಸ್ ಪೂರ ಓಕೆ, ಪ್ರಾಕ್ಟೀಸ್ ಇರ್ನ ಸ್ಕೂಲ್ ಲೈಫ್ ಪೂರ ಓಕೆ, ಬಟ್ ನಮಕಿತ್ತೆ ಮೇಯ್ನ್ ನಮ್ಮ ಐತೆ ಬೀಟ್ ಆಫ್ ಡ್ಯಾನ್ಸ್ ಇಡ ಬತ್ತದ ಆಕೊಂಜಿ ಕಾರ್ಯಕ್ರಮ ಈರೊಂಜಿ ಸ್ಟೆಪ್ ಪಾಡ್ನ ಆದಿಪ್ಪು ಈರ್ನೊಂಜಿ ಪಜ್ಜೆ ದುನಿಪು ಆದಿಪ್ಪು ಅವೇನು ಪೂರ ತೂವರ ಎಂಕ್ಲೆಗೆ ಭಾರಿ ಖುಷಿ ಆತನ, ಭಾರಿ ಪೊರ್ಲುಡು ಭಾರಿ ಒಂಜಿ ತೆಲಿಕೇಡಿ ಈರೊಂಜಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಂಕ್ಲೆ ಮಸ್ತ್ ಖುಷಿ ಆತನ. ಸೊ ಈರ್ನ ಒಂಜಿ ಬೀಟ್ ಆಫ್ ಡ್ಯಾನ್ಸ್ ಡಾಯಿನೊಂಜಿ ಕಾರ್ಯಕ್ರಮದ ಒಂಜಿ ಗ್ಲಿಮ್ಸಸ್ ಒಂಜಿ ರೆಡ್ ತುಣುಕು ನಮ್ಮ ತೂಂದು ಬರ್ಕತೆ. ಎಸ್ ನಮ್ಮ ವೈಭವಿ ಅವರ ಡ್ಯಾನ್ಸ್ ಜರ್ನಿಯ ಮಾತುಕತೆಯನ್ನು ಮುಂದುವರಿಸೋ ಮೊದಲು ನಾವು ಬೀಟ್ ಆಫ್ ಡ್ಯಾನ್ಸ್ ಅಲ್ಲಿ ಇವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು, ಇವರಿಗೆ ಜಡ್ಜಸ್ ಏನೆಲ್ಲ ಹೇಳ್ತಾ ಇದ್ರು, ಇದರ ಕೆಲವೊಂದು ಗ್ಲಿಮ್ಸಸ್ ಇದೆ, ನೋಡ್ಕೊಂಡು ಬರೋ ಬನ್ನಿ. ಕಂಟೆಸ್ಟೆಂಟ್ ನಂಬರ್ 10 ಮ್ಯೂಸಿಕ್. ಇವರು ಬಂದ್ರೇನೆ ವೈಬ್ಸ್ ಫುಲ್ ಜೋರು. ಮಾತಿನ ಮಲ್ಲಿ ನಮ್ಮ ವೈಭವಿ. ಮೆಗಾ ಆಡಿಷನ್ ಅಲ್ಲಿ ಏಕ್ ಪರ್ದೇಸಿ ಮೇರ್ ದಿಲ್ ಲೆಗಾಯ ಅಂತ ನಮ್ಮೆಲ್ಲರ ದಿಲ್ ಕದ್ದ ಪೋರಿ. ವೈಭವಿ ಫುಲ್ ವೈಬ್ ಇತ್ತು, ಅಮೇಜಿಂಗ್ ವೈಬ್ ಇತ್ತು ನಿನ್ನ ಡ್ಯಾನ್ಸ್. ಕ್ವಾರ್ಟರ್ ಫೈನಲ್ ನಲ್ಲಿ ಅನ್ನನ ಕಾನ್ಸೆಪ್ಟ್ ಗೆ ಡ್ಯಾನ್ಸ್ ಮಾಡಿ ಅರುಣ್ ಸಾಗರ್ಗೆ ತಂಗಿ ನೆಂಪು ತರಿಸಿದ್ರು ನಮ್ ಹುಡುಗಿ. ಎಂಕೊಂತೆ ಒಂದು ಜಾಸ್ತಿ ಕನೆಕ್ಟ್ ಆಂಡು ರೀಸನ್ ಅದ ಪಂಡ ಯಾರ್ಲ ಸಿಸ್ಟರ್ಲ ಒಂದು ಇಂಚನೆ ಮಸ್ತ್ ಕ್ಲೋಸ್ ಇಲ್ಲ ಎಂಕ್ ಮಸ್ತ್ 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 ಖುಷಿ ಆಂಡು. ಒಂದಾದ ಜೀವ ಹೂವಾಗುವಂತೆ. ಸೈಂಟ್ ಡೊಮೆಸ್ಟಿಕ್ ಸ್ಕೂಲ್ ಬಡಕಬೈಲು ಶಾಲೆಯ 5ನೇ ಕ್ಲಾಸ್ ವಿದ್ಯಾರ್ಥಿನಿ ವೈಭವಿ ಕೊರಿಯೋಗ್ರಾಫರ್ ವಿನೋದ್ ರಾಜ್ ಅವರ ಡ್ಯಾನ್ಸ್ ಸ್ಟೂಡೆಂಟ್. ಅಜ್ಜ ಅಜ್ಜಿಯ ಮುದ್ದಿನ ಮೊಮ್ಮಗಳಿಗೆ ಡ್ಯಾನ್ಸ್ ಅಂದ್ರೆ ಪಂಚಪ್ರಾಣ. ಬಣ್ಣ ಬಣ್ಣದ ಲೋಕ ಅಂತ ಸೆಮಿ ಫಿನಾಲೆಯಲ್ಲಿ ಹೆಜ್ಜೆ ಇಟ್ಟ ವೈಭವಿ ಬಣ್ಣದ ವೇದಿಕೆ ಬೀಟ್ ಆಫ್ ಡ್ಯಾನ್ಸ್ ನ ಟ್ರೋಫಿ ತಗೊಳ್ತಾರ. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು.
ಇವಾಗ ನಾವು ಬೀಟ್ ಆಫ್ ಡಾನ್ಸ್ ಅದು ನಿಮ್ಮ ವಿಜುವಲ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು, ನೀವು ಕ್ಯೂಟಾಗಿ ಮಾತಾಡುವಂಥ ರೀತಿ ತುಂಬ ಖುಷಿ ಆಗುತ್ತೆ. ಸೊ ಇವಾಗ ಪಪ್ಪ ಮಮ್ಮ ನಿಮಗೆ ಫುಲ್ ಸಪೋರ್ಟ್ ಅಂತ ಹೇಳಿದ್ರು ಅಲ್ಲ, ಸೊ ಪಪ್ಪ ಮಮ್ಮನನ್ನು ಬಿಟ್ಟು ಇನ್ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ? ಅಜ್ಜಿ, ಅಜ್ಜ, ಅಜ್ಜ ಅಜ್ಜಿ. ಸೊ ತುಂಬಿದ ಸಂಸಾರದಲ್ಲಿ ಬೆಳೆದಂಥ ಪುಟ್ಟ ಹುಡುಗಿ. ಸೊ ಅಜ್ಜ ಅಜ್ಜಿಗೆ ನೀವಂದ್ರೆ ತುಂಬ ಫೇವ್ರೇಟಾ? ಇವಾಗ ನಿಂಗೆ ಅಪ್ಪ ಅಮ್ಮ ಫೇವ್ರೇಟಾ, ಅಜ್ಜ ಅಜ್ಜಿ ಫೇವ್ರೇಟಾ? ಅಜ್ಜ ಅಜ್ಜಿ. ನಾನೆಲ್ಲ ಡ್ಯಾನ್ಸ್ ಮಾಡ್ತಿರ್ತೇನೆ. ಅಜ್ಜ ಅಜ್ಜಿ ಜೊತೆನೇ ಡ್ಯಾನ್ಸ್ ಮಾಡ್ತಾ ಇರೋದು, ಅವರು ಕುಣಿತಾರ ನಮ್ಮ ಜೊತೆ? ಸೊ ಕಂಪ್ಲೀಟ್ ಫ್ಯಾಮಿಲಿ ಡ್ಯಾನ್ಸ್ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತ ಆಯ್ತು. ಅವಳು ಅವ್ರು ಬಿಡಲ್ವಾ? ರಾತ್ರಿ ಬಂದು ಅವಳ ಜೊತೆ ಅಜ್ಜ ಮಾಡ್ಲೇಬೇಕು ಸ್ವಲ್ಪ. ಅಜ್ಜ ಕುಣಿತಾರೆ. ಹುಲಿವೇಷ ಕುಣಿಯುವ, ಅದು ಕುಣಿಯುವ, ಇದು ಮಾಡುವ ಅಂತ, ಯಕ್ಷಗಾನ ಕುಣಿಯುವ ಹಾಗೆ. ಸೊ ಇವಾಗ ನೀವು ಅಜ್ಜ ಅಜ್ಜಿ ಫೇವ್ರೇಟ್ ಅಂತ ಹೇಳಿದ್ರಿ, ಬಟ್ ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಬಗ್ಗೆ ಎಂತ ಹೇಳಿದ್ದಾರೆ ಅಂತ ನಿಮಗೆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ. ಸೊ ಅಜ್ಜ ಅಜ್ಜಿ ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡ್ ಬರುವ. ಎಸ್, ವೈಭವಿ ಅವರ ಅಜ್ಜ ಅಜ್ಜಿ ಕೂಡ ನಮ್ಮ ಜೊತೆ ಮಾತನಾಡಿ ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅವರು ಏನೇ ಹೇಳಿದ್ದಾರೆ ಅಂತ ತಿಳ್ಕೊಂಡು ಬರುವ, ಬನ್ನಿ. ಎಲ್ಲ ಪುಳ್ಳಿ ವೈಭವಿ ಎಲ್ಲಿ ಬಾಲ್ಯದಿಂದ ಒಂಜಿ ಡ್ಯಾನ್ಸ್ ಮಲ್ಪೊಂಜಿ ಬಾರಿ ಇಂಕೊಂಜಿ ಖುಷಿ ಆಗುಂಟು. ಅಂಡ ಇಂಕುಲೊಂಜಿ ತೂಯಿನ ಎಕ್ಕಲ ಅವಳು ಮಲ್ಪುನ ಎಕ್ಕಲ ಇಂಗ್ರೆ ಬಾರಿ ಒಂಜಿ ಎಮ್ಮೆಂದು ತೋಜುಂಡು. ಆಂಡ ಬಣ್ಣ ನಾನು ಎಲ್ಲಂಜಿಲ ಒಂಜಿ ಫಸ್ಟ್ ಬರೋಡು ಬಂದು ಇಂಕಲ್ಲೊಂಜಿ ಆಸೆ ಆತಿ. ಇವಾಗ ಅಜ್ಜ ಅಜ್ಜಿ ಮಾತಾಡೋದನ್ನ ನಾವೆಲ್ಲ ಕೇಳಿಸ್ಕೊಂಡು ಬಂದ್ವಿ. ಅವರಂತೂ ತುಂಬಾ ಖುಷಿಯಾಗಿದ್ದಾರೆ. ಆ್ಯಂಡ್ ನೀವು ಹೇಳಬೇಕಾದ್ರೆ ಕೂಡ ನಮಗೂ ಅನಿಸ್ತು ಅಜ್ಜ ಅಜ್ಜಿ ಫುಲ್ ಸಪೋರ್ಟ್ ಇದ್ದಾರೆ ಅಂತ. ಬಟ್ ಅಪ್ಪ ಅಮ್ಮ ಈಗ ಇಲ್ಲಿರೋ ಕಾರಣ ಅಪ್ಪ ಅಮ್ಮನ ಬಗ್ಗೆ ಮಾತಾಡುವಲ್ಲ. ಸರ್, ನೀವು ಕೂಡ ಈರ್ಲ ಡಾನ್ಸರ್ ಬಂದ ಒಂದು ವಿಚಾರ ಗೊತ್ತಾಂಡು. ಸೊ ಮಗಳಿಗೆ ಇರಡ್ದೇ ಬತ್ತಿನ ಟ್ಯಾಲೆಂಟ ಅವೇ ಸಪೋರ್ಟ್ ಕೊರೊಂದುಲ್ಲಾರ ಈರ್ನೊಂಜಿ ಡಾನ್ಸ್ ಅವು ಇಂಚ ಇತ್ತಂಡು ಸರ್ ಆ ಟೈಮು? ಎಂಕಲು ಪಂಡ ದುಂಬು ಸುಂಕದಗಡೆ ಸಾಲೆ ಪೋಂತ ಅಲ್ಪ ಎಂಕಲು ಡ್ಯಾನ್ಸ್ ಕಾಂಪಿಟೇಷನ್ ಪೂರ ಪೋಂತ ಎಂಕ್ ಡ್ಯಾನ್ಸ್ ಬಂದ ಇಷ್ಟ. ಅಂಡ ಎನ್ನ ಮಿಸ್ಸಸ್ಗದಾದಾಗ ಎಂಡ ಎನ್ನ ಮಗಳನ್ನು ಒಂಜತ್ತೊಂದಿನ ಟಿ ವಿದ ಸ್ಕ್ರೀನ್ ತೋಡೊಂದು ಅವು ಇತ್ತ ಚಾನ್ಸ್ ತಿಕ್ಕನ. ಸೊ ಖುಷಿ ಆಪುಂಡು. ಎಸ್ ಮೇಡಮ್ ಪಲ್ಲ ಇಂಚ ಮಸ್ತ್ ಖುಷಿ. ಟಿವಿಡ್ ಬರೋಂದಿಲ್ಲೇರು. ಎಸ್ ನಾನು ಒಂಜಿ ಪಜ್ಜೆ ಉಪ್ಪುನು ಪಜ್ಜೆ ಒಂಜಿ ದೀಪುನು ಟ್ರೋಫಿ ಪತ್ತೊನ್ನು ಬುಕ್ಕ ಫುಲ್ ಫೇಮಸ್. ಯಾನ ಅಲ್ಲೊಟ್ಟಿಗೆ ಡ್ಯಾನ್ಸ್ ಮಲ್ತೊಂದು ರೀಲ್ಸ್ ಮಲ್ತೊಂದು ಎಪ್ಪು ರೀಲ್ಸ್ ಫ್ಯಾಮಿಲಿ. ಸೊ ಓ ಸಾಂಗ್ ಜಾಸ್ತಿ ರೀಲ್ಸ್ ಓ ಇತ್ತು ಬರ್ಪುಂಡತ ಅಲ್ಲಿ ಓ ಮ್ಯಾಚ್ ಮನ್ಪಲ್ ಆರೆ ಆರ್ನನೆ ಡೈರೆಕ್ಷನ್ ಗೈಡೆನ್ಸ್ ಪೂಲ ಈರೆ ಪನ್ಪಿನಿ ಆರೆ ಮನ್ಪುಗಮ್ಮ ಒಂದೊಂಜಿ ಮನ್ಪುಗಮ್ಮ ಯಾರನ್ನ ಕೆಲವೊಂಜಿ ಮನ್ಪೊಂದು ಮನ್ಪುಗಮ್ಮ ఒక బయ్యాడు సాటర్డే దాని ఫ్రీ ఇవ్వాలి. సో నిక్ల ఇడీ ఫ్యామిలీకి డాన్స్ పడ మస్త్ ఫేవరెట్ ಅಂತ ಖಂಡಿತ. ಅಲ್ಲಿ ಭರತನಾಟ್ಯ ಕ್ಲಾಸ್ಗೆಲ್ಲ ಪೋಂದುಲ್ಲ. ಎಸ್, ವೆರಿ ನೈಸ್, ವೆರಿ ನೈಸ್. ಎಸ್, ಆಲ್ರೈಟ್. ಇತ್ತೆ ಇಲ್ಲದಕಲ ಮಾತ್ರ ಆತಂದೆ ಈರ್ನ ಒಂಜಿ ಆತ್ಮೀಯ ಸ್ನೇಹಿತರು ಆರ್ಲ ಅಂಚನೆ ಬಾಲ್ಯದ ಒಂಜಿ ಡಾನ್ಸ್ ಪರ್ಫಾರ್ಮೆನ್ಸ್ ಗಾದಿಪ್ಪು ಇಜಿನ ಆಲೊಂಜಿ ಮಂತೊಂದು ಅಚೀವ್ಮೆಂಟ್ಗಳ ಬಾರಿ ಒಂಜಿ ಮೋಕೆದ ಪಾತೆರ್ದೇರು. ಸೊ ಜನಾರ್ದನ್ ಸರ್ ದಾದ ಪಂತಿರಿ ಒಂದು ಬರ್ಕತೆ. ಎಸ್, ವೈಭವಿ ಅವರ ಮನೆಯ ಪಕ್ಕದಲ್ಲಿ ಇರುವವರು, ಹಾಗೇನೆ ಜೊತೆಗೆ ಸರ್ ಅವರ ತುಂಬಾ ಆತ್ಮೀಯ ಗೆಳೆಯರಾಗಿರುವಂತಹ ಜನಾರ್ದನ್ ಅಮ್ಮುಂಜೆ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವ. ನಮ್ಮ ಜಿಲ್ಲೆದ ಪ್ರತಿಷ್ಠಿತ ಒಂದು ಸಂಸ್ಥೆ ಥಂಡರ್ ಗೈಸ್ ಬಜ್ಪೆ ಮಕ್ಕಳು ಡೈಜಿ ವರ್ಲ್ಡ್ ಸಂಸ್ಥೆದೊಟ್ಟಿಗೆ ಆಯೋಜನೆ ಮಾಡ್ತಿನಂಚಿನ ಬೀಟ್ ಆಫ್ ಡ್ಯಾನ್ಸ್ ಕಾರ್ಯಕ್ರಮಟ್ಟು ಎಂಕಲ್ನ ಊರದ ಉದಯೋನ್ಮುಖ ಪ್ರತಿಭೆ ಬೆಂಜನ ಪದವು ಕೊರಗಜ್ಜನ ಕಟ್ಟದ ಶ್ರೀಯುತ ವಿಜಯರ್ ಬೊಕ್ಕ ಸೌಮ್ಯ ದಂಪತಿಲನ ಸುಪುತ್ರಿ ಕುಮಾರಿ ವೈಭವಿ ಬೇರೆ ಐತ ಫೈನಲ್ ಹಂತಗು ಬೈದೇರು ಆರು ಮಸ್ತ್ ಎಲ್ಲಿಡ್ದಿಂಚೆ ಪ್ರಯತ್ನ ಮತದು ಈ ಡ್ಯಾನ್ಸ್ ರಂಗೋಡು ಮಸ್ತ್ ಸಾಧನೆ ಮಾಡ್ತಿನಾರು. ಬುಲೆಪಿನ ಸಿರಿ ಮೊಳಕೆಡು ಬನ್ಲೆಕ್ಕ ಆರು ಎಲ್ಲ ಒಂಜನೇ ಕ್ಲಾಸ್ಡು ಉಪ್ಪುನಗನೆ ಆರ್ನ ಪ್ರತಿಭೆನ ಎಂಕುಲು ಮಾತ್ರ ತುಯಿನಾಕುಲು ಮುಲ್ಪ ಉವೇ ಒಂಜಿ ಕ್ಷೇತ್ರದ ಒಂಜಿ ಬ್ರಹ್ಮಕಲಶೋತ್ಸವ ಆಡು ಅತ್ತೊಂದು ಎಂಕಲ್ನ ಸಂಸ್ಥೆದ ಕಾರ್ಯಕ್ರಮ ಆಡು ಓಲ್ ಇತ್ತುಂಡಲ್ಲ ಅಲ್ಪ ವೈಭವಿನ ಒಂಜಿ ಡ್ಯಾನ್ಸ್ ಉಂಡೆ ಆರು ಆರ್ನ ಪ್ರತಿಭೆ ಆರು ಮಲ್ಪುನಂಚಿನ ಡ್ಯಾನ್ಸ್ದ ಒಂಜಿ ರೀತಿ ನೀತಿ ತೂನಾಗ ಆರು ನನ್ನ ಭವಿಷ್ಯಡು ಒಂಜಿ ಎಡ್ಡೆ ಡ್ಯಾನ್ಸ್ಗಾರ್ತಿ ಆಪಿರ ಪನ್ಪಿನ ಎಂಕುಲು ದುಂಬೆ ತೆರೆದಿತ್ತ ಅಂಚನೆ ಇನಿ ಒಂಜಿ ಪ್ರತಿಷ್ಠಿತ ಸಂಸ್ಥೆ ಆಯೋಜನೆ ಮಾಡ್ತಿನಂಚಿನ ಈ ಕೂಟೋಡು ಆರು ಫೈನಲ್ ಹಂತವು ಬೈದೇರು ಪನ್ನಂಡ ಅವಾರ್ನ ಸಾಧನೆ ಮಸ್ತುಂಡು ಇಲ್ಲದಕ್ಕಲ ಸಪೋರ್ಟು ಆರು ಎಂಚ ಮಾತ ಕಾರ್ಯಕ್ರಮಕ್ಕೆ ಪೋಡು ಐಕೆ ಎಂಚಿನ ಮಾತ ಭಾಗವಹಿಸೋಡು ಐಕೆ ಎಂಚಿನ ಮಾತ ತಯಾರಿ ಆವೋಡು ಆರ್ನ ಅಮ್ಮ ಸೌಮ್ಯಕ್ಕ ಬಾರಿ ಪೊರ್ಲುಡು ಐಕೆ ಮಾತ ವ್ಯವಸ್ಥೆಯನ್ನು ಮಲ್ತದು ಆರಿನಿ ಈ ಹಂತಕ್ಕೆ ಬರ್ಪಿಲಕ್ಕ ಮಲ್ತದೇರು ಐಕೆ ಆರ್ನ ಪ್ರತಿಭೆಲ್ಲ ಬೋಡು ಆರ್ನ ಐಕೆ ಕಲ್ಪನಂಚಿನ ಒಂಜಿ ಉಮೇದುಲ ಬೋಡು ಒಂಜಿ ಪಾತೆರ ಉಂಡು ಶಾರದಾ ದೇವಿ ಮಾತೆರೆಲ್ಲ ಆರ್ನ ಕೈತರೆಯಲ್ಲಿ ತೊಣ್ಣುವೇರು ಅಂಡ ಕೆಲವರೇನು ಮಾತ್ರ ಆರ್ನ ಜಕ್ಕೆಡ್ಡು ಗುಲ್ಲವೇರು ಅಂಚೆ ಜಕ್ಕೆಡ್ಡು ಗುಲ್ಲದಿನ ಪ್ರತಿಭೆಲಡಿ ಎಂಕೆಲ್ಲ ವೈಭವಿಲ ಹೊರ್ತಿ ಆರ್ನ ಸಾಧನೆಗೆ ಆರ್ನ ಇಲ್ಲದಕ್ಕನ ಸಹಕಾರದೊಟ್ಟಿಗೆ ಆರ್ನ ಕಲ್ಪನಂಚಿನ ಗುರುಕುಲ್ನ ಮಾರ್ಗದರ್ಶನೋಡು ಎಡ್ಡೆ
ಪ್ರತಿಭೆಗೆ ಬೈದೇರು ನಮ್ಮ ಈ ಸಂಸ್ಥೆಡು ಆರು ಪ್ರಥಮ ಸ್ಥಾನವನ್ನು ಪಡೆಯೋಡು ಪನ್ಪಿನ ಎಂಕಲ ಊರ್ದಕ್ಕಲೊಂಜಿ ಅಭಿಲಾಷ ಅಂಚಾದು ಆರು ಎಲ್ಲಂಜಿ ನಲ್ಪಡಂಚಿನ ಕಾರ್ಯಕ್ರಮಟ್ಟು ಪ್ರಥಮ ಸ್ಥಾನವನ್ನು ಪಡೆದು ಎಂಕಲ್ನ ಊರುಗಳ ಈ ಪುಣ್ಯದ ಮಣ್ಣುಗಳ ಒಂದು ಎಡ್ಡೆ ಕೀರ್ತಿನ ಕೊಂದರು ಪಡೆದು ಎಂಕಲ್ನ ಮಾತ ಅಪೇಕ್ಷೆ. ಈ ಕಾರ್ಯಕ್ರಮಟ್ಟು ಭಾಗವಹಿಸಿನಂಚಿನ ವೈಭವಿ ಮೇರೆಗೆ ಬೆಸ್ಟ್ ಆಫ್ ಲಕ್. ಸರ್ ಈತ ಇರ್ಪನ್ಲೆ ಇರ್ನ ಫ್ರೆಂಡ್ ಬಾಲ್ಯದ ಬಗ್ಗೆ ಈ ತೆಡ್ಡೆ ಪಾತೆರ ಪಂಡೇರು ಅಕ್ಲೊಂಜಿ ಸಪೋರ್ಟ್ ಬಗ್ಗೆ ದಾದ ಪನ್ಪರ್ ಪಂಡ ಜನಾರ್ದ ಮುಂಜೆ ಪಂಡ ಮೊಲಗಿಂದತ್ತು ಏರು ಡ್ಯಾನ್ಸ್ ಮಲ್ಪೇರು ಪಂಡರಿಗೆ ಧಾರ್ಮಿಕ ನೆಟ್ಟು ಪುರ ಬಾರಿ ಒಂದು ಸಾಮಾಜಿಕವಾದ ಕಾಳಜಿ ಜಾಸ್ತಿ ಪೋನು ಅವ್ರ ಮಾತಾ ಜೋಕುಲೆಗೆಲ್ಲ ಸಪೋರ್ಟ್ ಮಲ್ಪೇರು ಅಂಚ ಒಲ್ಪಲ ಬ್ರಹ್ಮಗಾಲ ಸಾವಡು ನನಂಜಾವಡು ವೈಭವಿನ ಪಂಡ ಬಬುಲಿ ಇಂದಲಿಪ್ಪು ನೆಂಗುಲು ಬಬುಲಿನ ಒಂಜಿ ಡ್ಯಾನ್ಸ್ ಕೊರೋಡೆನ್ ಅಂಚ ಮಸ್ತ್ ಸಪೋರ್ಟ್ ಮಾಡ್ತಾರೆ ಯಾರಿಗೆಲ್ಲ ಈ ಮೂಲಕ ಒಂದು ಕೃತಜ್ಞತೆ ಕೊಡ್ತೀರಲ್ಲ. ಓಕೆ, ಸೊ ಇವಾಗ ಮನೆಯವ್ರ ಬಗ್ಗೆ ಮಾತನಾಡಿದ್ವಿ, ಮನೆಯವರು ನಿಮ್ಮ ತಂದೆ ಸ್ನೇಹಿತರ ಬಗ್ಗೆ ಮಾತನಾಡಿದ್ರಿ, ಅಜ್ಜ ಅಜ್ಜಿ ಮಾತನಾಡಿದ್ರು, ಎಲ್ಲರೂ ಮಾತಾಡಿದ್ರು. ಸೊ ಇವಾಗ ನಾವು ನಿಮ್ಮ ಸ್ಕೂಲನ್ನು ಮಿಸ್ ಮಾಡೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಯಾವ ಸ್ಕೂಲಲ್ಲಿ ಓದ್ತಾ ಇರುವಂಥದ್ದು ವೈಭವಿ? ಸೈಂಟ್ ಡೊಮಿನಿಕ್ ಸ್ಕೂಲ್ ಬಡಕವೇಲಲ್ಲಿ ಓದ್ತಾ ಇದ್ದೀರಿ. ಓಕೆ, ಎಷ್ಟನೇ ಕ್ಲಾಸ್ ಇವಾಗ? ಫಿಫ್ತ್ ಅಲ್ಲಿ ಓದ್ತಾ ಇದ್ದೀರಿ. ಕ್ಲಾಸಲ್ಲಿ ಹೆಂಗಿರ್ತೀರಿ ನೀವು? ಫುಲ್ ತರಲೆ ತುಂಟಾಟನ ಅಥವಾ ತುಂಬ ಡೀಸೆಂಟ್ ಸೈಲೆಂಟಾ? ಸೈಲೆಂಟ್. ಹೌದಾ? ಇವಳು ಸೈಲೆಂಟ್ ಇರ್ತಲ್ಲ ಅಲ್ಲಿ ಟೀಚರ್ಸ್ನವರು ಒಳ್ಳೆ ಒಪಿನಿಯನ್ ಹೇಳ್ತಾರೆ. ಮನೆಯಲ್ಲಿ ಜೋರು ಅಷ್ಟು ಸಾಕು ನಮ್ಗೆ. ಎಲ್ಲರಿಗೆ ಜೋರು. ಅಣ್ಣನನ್ನು ಕೂಡ ಸಿಕ್ಕಿಸಿ ಹಾಕುದು, ಉಪದ್ರ ಮಾಡಿ ಕೂಡ ಅಷ್ಟು ಜೋರಿದ್ದಾಳೆ. ಅಣ್ಣನನ್ನೇ ಸಿಕ್ಸಿ ಹಾಕಿಸ್ತೀರಿ, ಅಷ್ಟು ಜೋರಿದ್ದಾರೆ. ಸ್ಕೂಲಲ್ಲಿ ಹೇಗಿದ್ದಾರೆ ನೀವು? ಕೇಳಿ ಅವರು ಟೀಚರ್ಸ್ ಏನಾದ್ರು ಹೇಳ್ತಾ ಇರ್ತಾರೆ? ಒಳ್ಳೆ ಒಪಿನಿಯನ್. ಸೊ ಹೇಗೆ ಸಪೋರ್ಟ್ ಇದ್ದಾರೆ? ತುಂಬಾ ಟೀಚರ್ಸ್, ಕ್ಲಾಸ್ ಟೀಚರ್ ಎಲ್ಲ. ಸ್ಕೂಲಲ್ಲಿ ಗಣರಾಜ್ಯೋತ್ಸವಕ್ಕೆ ಅವಳೇ ಕೊರಿಯೋಗ್ರಾಫರ್ ಮಾಡಿದ್ದಾಳೆ, 2 ಡ್ಯಾನ್ಸ್. ಓಕೆ, ಕೊರಿಯೋಗ್ರಾಫರ್ ಮಾಡಿ ಕೊಟ್ಟಿದ್ದಾಳೆ ಅಂತ ಎಲ್ಲ ಮಕ್ಕಳಿಗೆ. ಒಳ್ಳೆ ಸ್ಟೂಡೆಂಟ್ ಅಂತ ಹೇಳಿ ಹೆಸರು ಇದೆ ನಿಮಗೆ. ಖಂಡಿತ ಇದೆ. ಕ್ಲಾಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ? ತುಂಟಿ ಅಲ್ಲ ಕ್ಲಾಸ್ ಅಲ್ಲಿ? ಓದುದ್ರಲ್ಲೂ ಕೂಡ ತೊಂದರೆ ಇಲ್ಲ. ಕ್ಲಾಸ್ ಅಲ್ಲಿ ಸ್ಟಡೀಸ್ ಎಲ್ಲ ಹೇಗಾಗುತ್ತೆ? ಇವಾಗ ಡಾನ್ಸ್ ಎಲ್ಲ ನೋಡ್ಕೊಳ್ಬೇಕು ನೀವು, ಜೊತೆಗೆ ಡಾನ್ಸ್ ಆಕ್ಟಿವಿಟೀಸ್ ಜೊತೆಗೆ ಸ್ಕೂಲ್ ಆಕ್ಟಿವಿಟೀಸ್, ಹೋಮ್ವರ್ಕ್ ಎಲ್ಲ ಇರುತ್ತೆ. ಹೋಮ್ವರ್ಕ್ ಎಲ್ಲ ಆನ್ ಟೈಮ್ ಮಾಡ್ತೀರಾ? ಮಾಡ್ತಾರಾ ಇವರು? ಖಂಡಿತ ಮಾಡ್ತಾರೆ. ಡಾನ್ಸ್ ಪ್ರಾಕ್ಟೀಸ್ ಇರುವಾಗ, ಸ್ಕೂಲಲ್ಲಿ ಫ್ರೀ ಇರುವಾಗ ಹೋಮ್ವರ್ಕ್ ಎಲ್ಲ ಮಾಡಿ ಬರ್ತಾಳೆ. ಓಕೆ, ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಓದುದೆಲ್ಲ ಇದ್ರೆ ಮಾಡ್ತಾಳೆ. ಎಸ್. ಓಕೆ, ಸೊ ನಾನು ಹತ್ರ ಕೂತ್ಕೊಳ್ಬೇಕು, ಅವರಷ್ಟೇ ಓದುದಿಲ್ಲ. ಸೊ ನೋಡಿ, ಅಮ್ಮ ಹಿಂಗ್ ಹಿಡ್ದು ಓದು ಇಲ್ಲಂದ್ರೆ ಬಿಡಲ್ಲ ಅಂತ ಇಲ್ಲ. ಎಸ್. ಓಕೆ, ಸೊ ಮ್ಯಾಥ್ಸ್ ಟೀಚರ್ ಅಂದ್ರೆ ಹೇಗೆ ನಿಮ್ಗೆ? ಫೇವ್ರೇಟಾ? ತುಂಬಾ ಇಷ್ಟನಾ? ಸೊ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವಲ್ಲ. ಎಸ್, ವೈಭವಿ ಅವರ ಮ್ಯಾಥ್ಸ್ ಟೀಚರ್ ವೀಣಾ ಪೈ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಸೊ ವೈಭವಿ ಅವರು ಕ್ಲಾಸಲ್ಲಿ ಏನು ತುಂಟಾಟ ಮಾಡ್ತಾರಾ, ಹೇಗಿರ್ತಾರೆ ಎಲ್ಲವನ್ನ ತಿಳ್ಕೊಂಡು ಬರುವ ಬನ್ನಿ. ಸಂತ ಡೊಮಿನಿಕ್ ಶಾಲೆಯ ವಿದ್ಯಾರ್ಥಿಯಾಗಿರುವ ವೈಭವಿ ಎಸ್ ಪ್ರಸ್ತುತ 5ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಕಿರಿಯ ವಯಸ್ಸಿನಿಂದಲೇ ನೃತ್ಯದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದು LKGಯಿಂದಲೇ ಸತತ ಮತ್ತು ನಿರಂತರ ಅಭ್ಯಾಸ ಮಾಡುವ ಮೂಲಕ ತನ್ನ ನೃತ್ಯ ಪ್ರದರ್ಶನವನ್ನು ಮಾಡುತ್ತಾ ಬಂದಿದ್ದಾಳೆ. ಅನೇಕ ಶಾಲಾ ಕಾರ್ಯಕ್ರಮ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿರುತ್ತಾಳೆ. ನೃತ್ಯವು ಅವಳಿಗೆ ಶಿಸ್ತು, ಲೀಡರ್ಶಿಪ್ ಮತ್ತು ಆತ್ಮವಿಶ್ವಾಸವನ್ನು ಕಲಿಸಿದೆ. ಮುಂದಿನ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅವಳು ನಾಯಕತ್ವವನ್ನು ತೆಗೆದುಕೊಳ್ಳುವ ಮೂಲಕ 2 ಪ್ಯಾಟ್ರಿಯಾಟಿಕ್ ಡ್ಯಾನ್ಸನ್ನು ಪ್ರದರ್ಶಿಸಲಿದ್ದಾರೆ. ಶೈಕ್ಷಣಿಕವಾಗಿ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಆಸಕ್ತಿಯನ್ನು ಹೊಂದಿದ್ದಾಳೆ. ಸದಾ ಸಕ್ರಿಯವಾಗಿ ಭಾಗವಹಿಸುತ್ತಾಳೆ. ಅಕಾಡೆಮಿಕ್ ಆಗಿ ಹೇಳುವುದಾದರೆ ಇಂಟರ್ ಸ್ಕೂಲ್ ಅಬಾಕಸ್ ಸ್ಪೀಡ್ ಮ್ಯಾಥ್ಸ್ ಕಾಂಪಿಟೇಷನಲ್ಲಿ 2023ರಲ್ಲಿ ಅವಳು ಸ್ಟೇಟ್ ಲೆವೆಲಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಅಂತೆಯೇ ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಹೊಂದಿರುವುದಕ್ಕೆ ನಾವು ಹೆಮ್ಮೆ ಪಡುತ್ತೇವೆ. ಬೀಟ್ ಆಫ್ ಡ್ಯಾನ್ಸ್ ಫೈನಲ್ ರೌಂಡ್ಗೆ ಬಂದಿರುವಂತಹ ವೈಭವಿಗೆ ನಾವು ಶಾಲಾ ಸಮಿತಿ ಮತ್ತು ಸಿಬ್ಬಂದಿ ವರ್ಗದವರಿಂದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಬೀಟ್ ಆಫ್ ಡ್ಯಾನ್ಸ್ ಫೈನಲ್ ರೌಂಡ್ಗೆ ಬಂದಿರುವ ವೈಭವಿ ಆಲ್ ದಿ ಬೆಸ್ಟ್. ಎಸ್. ಸೊ ನಿಮ್ಮ ಮ್ಯಾಥ್ಸ್ ಟೀಚರ್ ನಿಮಗೆ ತುಂಬ ಒಳ್ಳೆ ಮಾತನ್ನು ಹೇಳಿದ್ರು. ಎಲ್ಲರಿಗೂ ಸ್ಕೂಲಲ್ಲಿ ತುಂಬ ಹೆಮ್ಮೆ ಇದೆ ನಿಮ್ಮ ಬಗ್ಗೆ. ಸೊ ನೀವೊಂದು ಇಷ್ಟು ದೊಡ್ಡ ವೇದಿಕೆಯನ್ನು ಹತ್ತಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇರುವಂಥದ್ದು ಬಹಳಷ್ಟು ಖುಷಿಯನ್ನು ಕೊಡ್ತಾ ಇದೆ. ಸ್ಕೂಲಿಗೆ ಕೂಡ ಒಳ್ಳೆ ಹೆಸರನ್ನು ಕೊಡ್ತಾ ಇದ್ದೀರಿ. ಸೊ ಅವರ ಒಂದು ಮಾತು ಕೇಳಿದರೆ ಹೇಗೆ ಅನಿಸುತ್ತೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗುತ್ತೆ. ಸೊ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಕ್ಲಾಸಲ್ಲಿ ಎಲ್ಲ ಅಲ್ಲ? ಎಸ್. ಓಕೆ, ಸೊ ಫ್ರೆಂಡ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ? ಇವಾಗ ನೀವು ಡಾನ್ಸ್ ಕಾಂಪಿಟೇಷನ್ಸ್ ಇರ್ಬೋದು ಅಥವಾ ಫಂಕ್ಷನ್ಸ್ ಎಲ್ಲ ಇದ್ರೆ ಹೋಗ್ಬೇಕಾಗತ್ತಲ್ಲ. ಸೊ ಆಕ್ಟಿವಿಟೀಸ್ ಎಲ್ಲ ನೋಡ್ಕೊಳಕ್ಕಾಗಲ್ಲ, ನೋಟ್ ಬುಕ್ಸ್ ಬರೆಯೋಕ್ಕಾಗಲ್ಲ. ಸೊ ಅಂತ ಟೈಮಲ್ಲೆಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ? ಆವಾಗ ಶಾರರಿ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವಳೆಲ್ಲ ನೋಟ್ ಸೆಂಡ್ ಮಾಡ್ತಾಳೆ, ಯಾಕೆ ಬರಲಿಲ್ಲ, ನೆಕ್ಸ್ಟ್ ಟೈಮ್ ಮಿಸ್ ಮಾಡಬೇಡ ಬಾ ಸ್ಕೂಲಿಗೆ ಅಂತ ಹೇಳ್ತಾರೆ. ನೋಟ್ಸ್ ಎಲ್ಲ ಸೆಂಡ್ ಮಾಡ್ತಾರೆ. ನೋಟ್ಸ್ ಎಲ್ಲ ಸೆಂಡ್ ಮಾಡಿ ಹೆಲ್ಪ್ ಮಾಡ್ತಾರೆ. ಸೊ ಏನು ಹೇಳ್ತೀರಿ ಫ್ರೆಂಡ್ಸಿಗೆಲ್ಲ ನೀವು? ತುಂಬ ಥ್ಯಾಂಕ್ ಯು ಅಂತ. ತುಂಬ ಥ್ಯಾಂಕ್ ಯು. ಆ ಕಡೆ ನಮ್ಮ ಹೇಳ್ಕೊಟ್ರಾ? ರೀಲ್ಸಲ್ಲಿ ಇವರು ನಿಮ್ಗೆ ಹೇಳ್ಕೊಡ್ತಾರೆ, ಇವಾಗ ನೀವು ಅವ್ರಿಗೆ ಹೇಳ್ಕೊತಾ ಇದ್ದೀರಾ?
ಹೇಳಿಲ್ಲಲ್ಲ? ಇಲ್ಲ, ಹೇಳ್ಕೊಡಂಗಿಲ್ಲ, ಅವರೇ ಹೇಳಬೇಕು. ಮನೇಲಿ ಹೊರಡುವಾಗ ಹೇಳಿದ್ದೆ. ಮನೇಲಿ ಹೋಗ್ಬೇಕಾದ್ರೆ ಎಲ್ಲ ಹೇಳ್ಕೊಡೋದು, ಹಿಂಗಿಂಗ್ ಹೇಳ್ಬೇಕು, ಹಿಂಗಿಂಗ್ ಹೇಳಿಲ್ಲ ಅಂದ್ರೆ ಬಿಡಲ್ಲ ನಾನು ಅಂತ. ಅಲ್ಲ, ಅಮ್ಮ ಜೋರಿದ್ದಾರಾ? ಅಮ್ಮ ಜೋರಾ? ಪಾಪನಾ? ಅಪ್ಪನ ಮಗಳು. ಓಕೆ, ಇವಾಗ ನಿಮ್ಮ ಬಗ್ಗೆ ಮ್ಯಾಥ್ಸ್ ಟೀಚರ್ ಎಲ್ಲ ಒಳ್ಳೇದು ಹೇಳಿದ್ರು, ನಿಮಗೆ ಫುಲ್ ಇದು ಅಂತ. ಬಟ್ ಇವಾಗ ಅಮ್ಮ ಹೇಳಿದ್ರು ನೀವು ಮನೇಲಿ ತುಂಟಾಟ ಜಾಸ್ತಿ ಮಾಡ್ತೀರಿ ಅಂತ. ಇವಾಗ ನೀವು ಕ್ಲಾಸ್ ಒಳಗಿದ್ದಾಗ ತುಂಟಾಟ ಮಾಡಲ್ಲ, ಓಕೆ. ಕ್ಲಾಸಿಂದ ಹೊರಗೆ ಬಂದು ಫ್ರೀ ಟೈಮಲ್ಲೆಲ್ಲ ತುಂಟಾಟ ಮಾಡ್ತಿರಲ್ವಾ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಮಾಡ್ತೀರಾ? ತುಂಟಾಟನೇ ಮಾಡಲ್ಲ, ಏನು ಮಾಡಲ್ಲ, ತುಂಬ ಒಳ್ಳೆ ಸ್ಟೂಡೆಂಟು. ನಾವು ಇದನ್ನ ನಂಬಬೇಕು. ಇದು ನಂಬಬೇಕು ಅಂದರೆ ನಾವು ಟೀಚರ್ ಹತ್ರನೇ ಹೋಗಿ ಕೇಳಬೇಕು. ಸೊ ನಮ್ಮ ಇಡೀ ತಂಡ ನಿಮ್ಮ ಸ್ಕೂಲಲ್ಲಿ ಹೋಗಿ ನಿಮ್ಮ ಟೀಚರ್ಸ್ ಹತ್ರ ಎಲ್ಲ ಮಾತಾಡಿ, ಹೇಗಪ್ಪ ನಮ್ಮ ಹುಡುಗಿ, ಹೇಗೆ ವೈಭವಿ ಅಂತ ಕೇಳ್ಕೊಂಡು ಬಂದಿದ್ವಿ. ಸೊ ನಿಮ್ಮ ಕ್ಲಾಸ್ ಟೀಚರ್ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ, ಕೇಳ್ಕೊಂಡು ಬರುವಲ್ಲ? ಎಸ್ ವೀಕ್ಷಕರೇ, ಸವಿತಾ ಡಿಸೋಜಾ ನಮ್ಮ ವೈಭವಿ ಅವರ ಕ್ಲಾಸ್ ಟೀಚರ್. ಇವರು ಕ್ಲಾಸ್ ಒಳಗೆ ಓಕೆ, ಬಟ್ ಫ್ರೀ ಟೈಮ್ ಲಂಚ್ ಪೀರಿಯಡ್ ಅಲ್ಲೆಲ್ಲ ಏನಾದರೂ ತರಲೆ ಮಾಡ್ತಾರಾ ಅಂತ ಟೀಚರ್ ಹೇಳಿದ್ದಾರೆ. ಸೊ ಟೀಚರ್ ಏನು ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬರುವ ಬನ್ನಿ. ಹಾಯ್ ವೈಭವಿ, we are proud to congratulate our student Vaibhavi of class 5th A for her remarkable achievements in dance. From a young age, she has shown a great passion and dedication towards dance. She has actively participated in numerous dance programs and competitions and has won several prizes. She has also showcased her talent on TV reality shows and reached the semi-finals of Dance Kudla Dance Season 4 conducted by TV channel Namma Kudla in association with Dream Boys Academy. She also successfully took part in the Dance Karnataka Dance Season 9 mega audition and qualified for the next round. At school, she is known as a multi-talented and hard-working student, and we are extremely proud of her. We wish Vaibhavi continued success and the very best in all our future. All the best, Vaibhavi. ಇವಾಗ ಟೀಚರ್ ಹೇಳಿದ್ದನ್ನ ಕೇಳ್ಕೊಂಡು ಬಂದ್ರೆ ಖುಷಿ ಆಯ್ತಾ? ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಅವರಿಗೆಲ್ಲರಿಗೂ ಒಂದು ಹೋಪ್ ಇದೆ, ನೀವು ಟ್ರೋಫಿ ವಿನ್ ಆಗಬೇಕು ಅಂತ. ಸೊ ವಿನ್ ಆಗ್ತೀರಾ? ಆ ಕಾನ್ಫಿಡೆನ್ಸ್ ಇದೆ ನಿಮಗೆ? ಎಸ್, ವೆರಿ ಗುಡ್. ಇದೇ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಇನ್ನಿವಾಗ ನೀವು ಸ್ಕೂಲಲ್ಲಿ ಆಕ್ಟಿವಿಟೀಸ್ ಮಾಡ್ತೀರಿ, ಸ್ಕೂಲಿಗೆ ಕರೆಕ್ಟ್ ಟೈಮಿಗೆ ಹೋಗಿ ಕರೆಕ್ಟ್ ಟೈಮಿಗೆ ಬರ್ತೀರಿ. ಇನ್ನು ಡಾನ್ಸ್ ಕೂಡ ಅಷ್ಟೇ, ಕ್ಲಾಸಸ್ಸಿಗೆ ಹೋಗುವಂಥದ್ದಾಗಿರ್ಬೋದು, ಅಲ್ಲಿ ಆಕ್ಟಿವಿಟೀಸ್ ಮಾಡುವಂಥದ್ದಾಗಿರ್ಬೋದು, ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಹೋಗ್ತೀರಿ. ಸೊ ನಿಮ್ಮ ಡಾನ್ಸ್ ಕ್ಲಾಸಸ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲಿ ನೀವು ಡಾನ್ಸ್ ಕ್ಲಾಸನ್ನು ಕಲಿತಾ ಇರುವಂತದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು? ಬಿಸಿ ರೋಡ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ. ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ. ನಿಮ್ಮ ಕೊರಿಯೋಗ್ರಾಫರ್ ಹೆಸರು? ವಿನೋದ್ ರಾಜ್ ಅವರು. ಓಕೆ. ಸೊ ಇವಾಗ ವಿನೋದ್ ಅವರೇ ಬಂದು ನಿಮ್ಗೆ ಬೀಟ್ ಆಫ್ ಡಾನ್ಸ್ ಅಲ್ಲಿ ನಿಮ್ಗೆ ಪಾರ್ಟ್ನರ್ ಅಪ್ ಆಗಿದ್ರ, ಅದು ಬೇರೆ ಯಾರದ್ದು ಬಂದಿದ್ದ? ಪ್ರೇರಿತ್ ಸರ್. ಅದು ಯಾರು ಪ್ರೇರಿತ್ ಸರ್? ಅಸಿಸ್ಟೆಂಟ್. ಸೊ ಎಲ್ಲ ನಿಮ್ಗೆ ಕ್ರೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ. ಎಸ್, ವೆರಿ ನೈಸ್. ಸೊ ನಿಮ್ಮ ಇವಾಗ ಕೊರಿಯೋಗ್ರಾಫರ್ ನಿಮ್ ಬಗ್ಗೆ ಅಂತ ಹೇಳಿದ್ದಾರೆ, ನೀವು ಅಲ್ಲೇನಾದ್ರೂ ತರಲೆ ಮಾಡ್ತೀರಾ ಅಥವಾ ಆನ್ ಟೈಮಿಗೆ ಬಂದು ಎಲ್ಲ ಹೇಳ್ಕೊಟ್ಟದನ್ನ ಕಲಿತೀರಾ ಅಂತ ನೋಡ್ಕೊಂಡು ಬರುವಲ್ಲ? ಎಸ್ ವೀಕ್ಷಕರೇ, ಕೊರಿಯೋಗ್ರಾಫರ್ ವೈಭವಿ ಅವರ ಕೊರಿಯೋಗ್ರಾಫರ್ ವಿನೋದ್ ರಾಜ್ ಅವರು ಕೂಡ ಇವ್ರ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಡಾನ್ಸ್ ಕ್ಲಾಸಲ್ಲಿ ಇವರ ಆಕ್ಟಿವಿಟೀಸ್ ಯಾವ ರೀತಿ ಇರುತ್ತೆ, ವಿನೋದ್ ಅವ್ರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಬರುವ. ಹಾಯ್ ವೈಭವಿ. ಎಸ್, ಥಂಡರ್ ಗೈಸ್ ಫೌಂಡೇಶನ್ ದಕ್ಕಲ್ ಮಂಚಿನ ಒಂಜಿ ಬೀಟ್ ಆಫ್ ಡಾನ್ಸ್ ರಿಯಾಲಿಟಿ ಶೋಡು ನಮ್ಮ ಕ್ಲಾಸ್ದ ಸ್ಟೂಡೆಂಟ್ ವೈಭವಿ VS ಬಲ್ ಫೈನಲಿಸ್ಟ್ ಆದುಲ್ಲಲ್ಲಿ ಮಸ್ತ್ ಖುಷಿತ ವಿಷಯ. ವೈಭವಿ ಫೈನಲಿಸ್ಟ್ ಆದಿ ಬೈದಿನ. ಸೊ ನಡೆದು ದುಂಬತ್ತು ಮಂದಿನಂಚಿನ ಒಂಜಿ 4 ರೌಂಡು ನಮ್ಮ ವೈಭವಿ ಬಾರಿ ಶೋಕುಡು ಪರ್ಫಾರ್ಮೆನ್ಸ್ ಮಂದಲ್ ಪಂಡ ಲೈಕ್ ಅಲ್ಲ ಒಂಜಿ ಗ್ರೋತ್ ಉಂಟು ನನಗೆ ಎಂಕೆ ಮಸ್ತ್ ಖುಷಿ ಆಪು. ಡಾನ್ಸ್ ಪಂಡ ವೈಭವಿಗೆ ಮಸ್ತ್ ಇಷ್ಟ. ಆ್ಯಸ್ ಎ ಒಂಜಿ ಸರ್ ಅದೇನ ಅಲ್ಲ ಬಗ್ಗೆ ಪನೋಡುಂದಂಡ ಆಲೊಂಜಿ ಸ್ಟೂಡೆಂಟ್ ಎಂಚಂದು ಪನಂಡ ಲೈಕ್ ಅಲ್ಲಿ ಇಲ್ಲಡೆ ಪೋಂಡಲ್ಲ ಡಾನ್ಸ್ದ ವಿಷಯಡೆ ಗಡಿ ಲೈಕ್ ಪೇರೆಂಟ್ಸ್ ಪಾತಿರೊಂದು ಎಂಕ್ ಮೆಸೇಜ್ ಮಂತೊಂದು ಕಾಲ್ ಮಂತೊಂದು ಡಾನ್ಸ್ದ ವಿಚಾರಡೆ. ಸೊ ಒಂಜಾತ್ ಸ್ಟೈಲ್ ಕಲ್ಪುನವ ಅದು ಜಿಂದ ಒಂಜಾತ್ ಟೆಕ್ನಿಕ್ಸ್ ಕಲ್ಪನೆತ ಬಗ್ಗೆ ಮಸ್ತ್ ಇಂಟ್ರೆಸ್ಟ್ ತೋಜ್ಬೋದಿಪ್ಪಲ್. ಸೊ ಈ ವಿಷಯಡೆ ಎಂಕ್ ಅಲ್ಲ ಬಗ್ಗೆ ಮಸ್ತ್ ಪ್ರೌಡ್ ಫೀಲ್ ಆಪು. ದಯಪಂಡ ಏಪಲ ಇಲ್ಲದಿತ್ತ ಜೋಕುಲು ದಾದ ಅನ್ಪೇರು ಪಂಡ ಇಲ್ಲಡೆ ಪೋಯ್ದಕ್ಕೆ ಡಾನ್ಸ್ ಕ್ಲಾಸ್ ಐಟಿಂಗ್ ಇಲ್ಲಡೆ ಪೋದು ದಾದ ಅನ್ಪೇರು ಪಂಡ ಇಲ್ಲದ ಬಾಕಿದ ಬೇಲೆ ನಾತ ಸ್ಕೂಲು ವರ್ಕ ಅವು ಮಲ್ತೊಂದಿಪ್ಪೇರು.
ಬಟ್ ಇಂಬಲ್ ಅಂಚತ್ತು ಕ್ಲಾಸ್ ಅದು ಇಲ್ಲಡೆ ಪೋಂಡಲ್ಲ ಡಾನ್ಸ್ ವಿಚಾರಡೆ ಜಾಸ್ತಿ ಅದು ಇಂಟ್ರೆಸ್ಟ್ ತೋಚ್ಬೋಂತಲ್ಲಿ ಸೊ ಅಂಚಾದಿಪ್ಪುನಾಗ ಅಂದುವೇ ಅಲ್ಲ ಆ ಇಂಟ್ರೆಸ್ಟ್ ಅಲ್ಲಿಗೆ ಅಲ್ಲಿನ ಈ ಫೈನಲಿಸ್ಟ್ ಅದು ಬರ್ಪಲೆಕ ಒಂಜಿ ಉಮೇದ್ ಕೊಡ್ತು ಪಂಡದು ಎನ್ನ ಒಂಜಿ ಇಲ್ಲಿ ಅನಿಸಿಕೆ ಬೊಕ್ಕ ವೈಭವಿನ ಪೇರೆಂಟ್ಸ್ ಎಲ್ಲ ಆತಿ ಮಸ್ತ್ ಸಪೋರ್ಟಿವ್ ಹಂಗೆ ಒಂಜಿ 4 ವರ್ಷದಿಂಚಿ ಹಿಂಗೆ ಪರಿಚಯ ಸೊ ಅವೇರ್ದು ದುಂಬತ್ತಿಗೆ ನಾನು ಆರ್ನ ಅಕ್ಕಲೆ ಇಲ್ಲಡೆ ಪೋಂದಿತ್ತೆ ಲೈಕ್ ಅಕ್ಕಲೆ ಕೊರಗಜ್ಜ ದೈವದ ಆರಾಧಕರು ಸೊ ಅಂಚದಿಪ್ಪು ನಾ ಗಡೆ ಪೋಂದಿತ್ತೆ ಐಡ್ದು ಬೊಕ್ಕ ಇಂಕ್ ಅಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಸೇರಿದ ಬೊಕ್ಕ ಅಲ್ಪ ಬೊಕ್ಕ ಪರಿಚಯ ಅದು ಗೊತ್ತಾಂಡು ಅಕ್ಕಲನೇ 6ನೇ ಮಗಲ್ ಪಂಡದು ಸೊ ಅಕ್ಕಲು ಪೇರೆಂಟ್ಸ್ ಲಾತೆ ವೈಭವಿನ ಬಗ್ಗೆ ಪ್ರತಿ ಒಂಜಿ ವಿಷಯಡ್ಲ ಮಸ್ತ್ ಇಂಟ್ರೆಸ್ಟ್ ತೋಚ್ಬೋದು ಮಸ್ತ್ ಸಪೋರ್ಟ್ ಮಲ್ಪೇರಿ ಸೊ ಅಲ್ಲಂತೂ ಅಮ್ಮಂತೂ ಪಂಡ್ರೇನೆ ಇಜ್ಜಿ ಸೊ ಎವ್ರಿ ಟೈಮ್ ಎಂಕ್ ಫೋನ್ ಮಂತದ್ದು ಸರ್ ಎನ್ನ ಮಗಲ ಡ್ಯಾನ್ಸ್ ಇಂಚೆ ಎನ್ನ ಮಗಲ ಡ್ಯಾನ್ಸ್ ಆ ಟೈಪ್ ಆಪ್ ವಾ ಕಾನ್ಸೆಪ್ಟ್ ಸೆಲೆಕ್ಷನ್ ಮಂದಾರು ನೆಕ್ಸ್ಟ್ ರೌಂಡ್ಗೆ ದಾದೆ ಪ್ರತಿ ಒಂಜಿ ವಿಷಯ ಅಲ್ಲ ಅರ್ನ ಮಗಲ್ನ ಬಗ್ಗೆ ಪ್ರತಿ ಒಂಜಿ ವಿಷಯಲ್ನ ಅರಿ ಹೆಂಗ್ಡ ಫೋನ್ ಮಂತದ್ದು ಕೇನೊಂದಿಪ್ಪೇರಿ ಸೊ ಕ್ಲಾಸ್ ಇಡ್ಲ ಅಲ್ಲಿ ಇಂಚೆ ಇಪ್ಪಲ್ಲಿ ದಾದ ಕಲ್ತದಲ್ಲಿ ಇನಿ ದಾದ ಮಲ್ತಲ್ಲಿ ಸೊ ಪ್ರತಿ ಒಂಜೆಲ್ಲ ಕೇನೊಂದಿಪ್ಪೇರಿ ಸೊ ಅಂಚ ಪೇರೆಂಟ್ಸ್ನಾಗ್ಲಿ 100% ಅದು ತಮ್ಮ ಜೋಕುಲ್ನ ಬೆಳವಣಿಗೆಗೆ ಅತೇ ಬೆರಿ ಸಹಾಯ ಅದು ಇಪ್ಪೋಡು ದಯಪಂಡ ಅಕ್ಕಲ್ನ ಪ್ರತಿ ಒಂಜಿ ಪಜ್ಜಡ್ಲ ಅಕ್ಕಲ್ನ ಒಂಜಿ ಗಮನ ಇಪ್ಪೋಡು ಪಂಡದು ಯಾನು ಈ ಪೊರ್ತುಡಿ ಯಾನು ಪನೊಂದುಲ್ಲೆ ಸೊ ವೈಭವಿಗೆ ಎನ್ನ ಕಡೆ ಹಿಡ್ದು ಎಂಕ್ಲ ಇಡೀ ಟೀಮ್ದ ಕಡೆ ಹಿಡ್ದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೀವ್ದ ಟೀಮ್ದ ಕಡೆ ಹಿಡ್ದು ಅಂಚನೆ ಊರ್ದಕ್ಕೆಲ್ಲ ಕಡೆ ಹಿಡ್ದು ಆ್ಯಂಡ್ ವೈಭವಿನ ಸಪೋರ್ಟರ್ಸ್ನ ಕಡೆ ಹಿಡ್ದು ಮಾತೇರ್ನ ಒಟ್ಟಿಗೆ ಯಾನು ಬೆಸ್ಟ್ ಆಫ್ ಲಕ್ ಪನೊಂದುಲ್ಲೆ ಸೊ ಗ್ರ್ಯಾಂಡ್ ಫಿನಾಲಿಡ್ ಗ್ರ್ಯಾಂಡ್ ಆದ ಪರ್ಫಾರ್ಮೆನ್ಸ್ ಕೊರಿಯರ ವೈಭವಿ ರೆಡಿ ಆತಲ್ಲ ಸೊ ಅಲ್ಲಿ ನಾತೇ ಯಾನು ರೆಡಿ ಮಲ್ಪ ಒಂದುಲ್ಲೆ ಸೊ ಅಲ್ಲ ಪ್ರತಿ ಒಂಜಿ ಟೆಕ್ನಿಕ್ ಆವಡು ಹೊಸತ್ತು ಒಂಜಿ ಕಾನ್ಸೆಪ್ಟ್ ಬತ್ತೊಂದು ಎಂಕಲ್ ಆ ನೆಕ್ ಗ್ರ್ಯಾಂಡ್ ಫಿನಾಲೆಗೆ ರೆಡಿ ಆಗೊಂದಿಲ್ಲ ಸೊ ರಿಸಲ್ಟ್ ದಾದ ಪಣದು ಗೊತ್ತಿಸಿ ಬಟ್ ಎಂಕಲ್ನ ಕಡೆ ಹಿಡ್ದು 100% 200% ಎಂಕಲ್ ಎಫರ್ಟ್ ಮಾಡ್ದು ಮಲ್ತೊಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಚನೆ ಎಂಕ್ಲೆಗೆ ಅಪರ್ಚುನಿಟಿ ಕೊಡ್ತೀನಿ ಅಂಚಿನ ವೈಭವಿಗೆ ಅಪರ್ಚುನಿಟಿ ಕೊಡ್ತೀನಿ ಅಂಚಿನ ಆ್ಯಂಡ್ ಈ ರಿಯಾಲಿಟಿ ಶೋಸ್ ಮಲ್ತಿನ ಅಂಚಿನ ನೆಕ್ ಸಪೋರ್ಟ್ ಮಲ್ಪುನ ಅಂಚಿನ ಮಾತೆರೆಗ್ಲ ಯಾನ್ ಥ್ಯಾಂಕ್ ಯು ಸೋ ಮಚ್ ಅಂತ ಪನೊಂದುಲ್ಲೆ ನೆತ್ತ ಟೆಕ್ನಿಷಿಯನ್ ಅದಿಪ್ಪಡು ಅತಿಜಿಂದ ಡೈಜಿ ವರ್ಲ್ಡ್ ವಾಹಿನಿ ಅದಿಪ್ಪಡು ಮುಕ್ಲೆಗೆ ಮಾತೆರೆಗ್ಲ ಯಾನ್ ಥ್ಯಾಂಕ್ ಯು ಸೋ ಮಚ್ ಅಂತ ಪನೊಂದುಲ್ಲೆ ಥ್ಯಾಂಕ್ ಯು. ವಿನೋದ್ ಅವರು ಮಾತನಾಡಿದ್ರು, ನಿಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲರೂ ಮಾತಾಡಿದ್ರು, ಮನೆಯವರು ಅಜ್ಜ ಅಜ್ಜಿ ತುಂಬಾ ಖುಷಿಯಾಗಿದ್ದಾರೆ, ಎಲ್ರಿಗೂ ಹೋಪ್ಸ್ ಇದೆ ನೀವು ವಿನ್ ಆಗೇ ಆಗ್ತೀರಾ ಅಂತ. ಸೊ ವಿನ್ ಆಗ್ತೀರಾ ಅಲ್ಲ, ಅಷ್ಟಕ್ಕೆ ಎಫರ್ಟ್ ಹಾಕ್ತಾ ಇದ್ದೀರಾ? ಹೇಗೆ ನಡೀತಾ ಇದೆ ಬೀಟ್ ಆಫ್ ಡಾನ್ಸ್ನ ನಿಮ್ಮ ಒಂದು ಪ್ರಾಕ್ಟೀಸ್ ಫೈನಲ್ಗೆ? ಎಸ್, ಫುಲ್ ಹೇಳಿ, ಎನರ್ಜಿ, ಕಮ್ ಆನ್. ನೈಸ್. ಪ್ರಾಕ್ಟೀಸ್ ಹೋಗ್ತಾ ಇದೆ, ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಎಸ್. ಓಕೆ ಮೇಡಮ್, ನೀವು ಹೇಳಿ, ಹೇಗೆ ಫೈನಲ್ ಅಲ್ಲಿ ವಿನ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಎಸ್. ಸೊ ವಿನ್ ಆದ್ರೆ ಆ ಒಂದು ಫೀಲ್ ಹೇಗಿರುತ್ತೆ? ತುಂಬ ಖುಷಿ, ತುಂಬ ಖುಷಿ, ಖುಷಿ. ಎಸ್ ಸರ್, ಈರ್ ಪಲ್ಲೆ ಇತ್ತೆ ಒಂಜಿ ಒವ್ವೆ ಟ್ಯಾಲೆಂಟ್ ಆದಿಪ್ಪು ಅಕ್ಲೆಗ್ ವೇದಿಕೆ ತಿಕ್ಕು ನಾವು ಮಸ್ತ್ ಮಿತರ್ಮೆ ತಿಕ್ಕೋಡು ಜನ ಬಡ್ತಾನೆ, ಆ ಮಿತರ್ಮೆ ಬಡ್ತಂದೆ ಒವೆಲ್ಲ ಸಾಧನೆ ಮಂತ್ರ ಸಾಧ್ಯ ಇಜ್ಜಿ ಅಂಚಿನ ಸಾಧಕ ಬೆನ್ಪುನ ಅಂಚಿನ ಜೋಕ್ಲೆಗ್ ಒಂಜಿ ಮಿತರ್ಮೆ ಒಂಜಿ ವೇದಿಕೆಯನ್ನು ಸೃಷ್ಟಿ ಮಂತು ಕೊರೊಂದಿಪ್ಪು ನಕಲ್ ನಮ್ಮ ತಂಡ ಗೈಸ್ ಫೌಂಡೇಶನ್. ಸೊ ಫೌಂಡೇಶನ್ ಬಗ್ಗೆ ದಾದ ಬಂತು ಸರ್, ಎಂಕ ಬಾರಿ ಖುಷಿ ಆಪಂದ, ಯಾಕೆಂದ್ರೆ 30 ವರ್ಷದ ಮಕ್ಕಳು ಮಲ್ತೊಂದುಲ್ಲೇರು ಆಯ್ತಾ ಬಾದಕ್ಕ ಅವ ಮಾತ ಬಾರಿ ಕಷ್ಟ ಉಂಡು ಮಲ್ಪುನ ಇದು ತೂಪೇನು ಒಂಜಿ ವೇದಿಕೆ ಮಲ್ತದು ಸೃಷ್ಟಿ ಮಲ್ತದು ಈತಿ ಜೋಕುಲಿನ ಕಾಣತ್ತದು ಮಲ್ಪೊಡೊಂದು ಅಂಡ ಆ ಟೀಮಿಗೂ ಮಾತೆರೆಗಳ ತಂಡರ್ ಗೈಸ್ತ ಬೊಕ್ಕ ದೈಜ್ವಲ್ದಕ್ಲಿಗೆ ಸೊಲ್ಮೆನೆ ಸಂದಾಗ. ಎಸ್, ಥ್ಯಾಂಕ್ ಯು ಸರ್. ವೈಭವಿ, ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗಳಿಗೂ ನಾವೊಂದು ಆಪರ್ಚುನಿಟಿಯನ್ನು ಕೊಡ್ತೇವೆ, ಯಾರಿಗಾದರೂ ಥ್ಯಾಂಕ್ ಯು ಅಥವಾ ಸಾರಿಯನ್ನು ಹೇಳಬೇಕು ಅಂತ ಇದ್ರೆ. ಸೊ ನಿಮಗೆ ಯಾರಿಗಾದರೂ ಸಾರಿ ಹೇಳಬೇಕು, ಥ್ಯಾಂಕ್ ಯು ಹೇಳಬೇಕು ಅಂದರೆ ಯಾರಿಗೆ ಹೇಳ್ತೀರಿ? ನನ್ನ ಸ್ಕೂಲಿಗೆ ಮತ್ತು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ರಿ. ಸೊ ಹೇಳಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ಅಲ್ಲೇ ಪಕ್ಕದಲ್ಲಿ ಪಪ್ಪ ಇದ್ದಾರೆ, ಪಪ್ಪಂಗೆ ಹೇಳಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಸ್. ಸೊ ಎಲ್ಲರ ಸಪೋರ್ಟ್ ನಿಮ್ಗಿದೆ, ಖಂಡಿತವಾಗ್ಲೂ ನಿಮಗೆ ಗೆಲ್ಲುವಂತಹ ಎಲ್ಲ ಅವಕಾಶಗಳು ಇದೆ. ಸೊ ಹಾರ್ಡ್ ವರ್ಕ್ ಮಾಡಿ, ಆಲ್ ದ ವೆರಿ ಬೆಸ್ಟ್. ಈ ಸಲ ವಿನ್ನರ್ ಆಗಿ ಮತ್ತೆ ಇಲ್ಲಿ ಬಂದು ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕಾಗ, ರೈಟ್? ಡೀಲ್ ಅಲ್ಲ? ಎಸ್. ಆಲ್ ದ ವೆರಿ ಬೆಸ್ಟ್ ವೈಭವಿ, ದೇವ್ರು ಒಳ್ಳೇದು ಮಾಡಲಿ. ಎಸ್. ಅಂಡ್ ಸರ್, ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಗಳ ಜೊತೆ ಇಷ್ಟೊತ್ತು ಬಂದು ಅವಳ ಒಂದು ಸ್ಟೋರಿಯನ್ನು ನಮಗೆ ಹೇಳ್ಕೊಟ್ಟು ನಿಮ್ಮ ಒಂದು ಎಮೋಷನ್ಸ್ ಅನ್ನೆಲ್ಲ ಹೊರ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ವೈಭವಿ ಅವರು ನಮ್ಮ ಜೊತೆ ಇದ್ರು. ಅವರ ಪೇರೆಂಟ್ಸ್ ಕೂಡ ನಮ್ಮ ಜೊತೆ ಬಂದು ಮಾತನಾಡಿ ಅವರ ಒಂದು ಸ್ಟೋರಿಯನ್ನ ಹೇಳ್ಕೊಟ್ರು. ಅವರೊಂದು ಕಣ್ಣೀರ ಹಾಕಿದ್ದನ್ನ ನೋಡಿದ್ರೆ ನಮಗೂ ಕೂಡ ತುಂಬಾನೇ ಬೇಜಾರಾಯಿತು. ಆದ್ರೆ ವೈಭವಿ ಅವರ ಕಾನ್ಫಿಡೆನ್ಸ್ ತುಂಬಾನೇ ದೊಡ್ಡದಿದೆ. ಖಂಡಿತವಾಗ್ಲೂ ಫೈನಲ್ ವೇದಿಕೆಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ವೈಭವಿ ಕೊಡ್ತಾರೆ ಅಂತ ನಮಗೂ ಅನ್ಸುತ್ತೆ. ಸೊ ಅಪ್ ನೆಕ್ಸ್ಟ್ ಯಾವ ಕಂಟೆಸ್ಟೆಂಟ್ ಬಂದು ನಮ್ಮ ಜೊತೆ ಮಾತನಾಡ್ದ, ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಯಾವ ರೀತಿ ಶೇರ್ ಮಾಡ್ತಾರೆ, ಅವರ ಬ್ಯಾಕ್ ಸ್ಟೋರಿ ಏನು, ಪ್ರತಿಯೊಂದನ್ನ ತಿಳ್ಕೊಳ್ಳುವ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮವನ್ನ ಪಡ್ಕೊಂಡು ಬರುವ. Beat of dance, somewhat a beat of dance. I swear, the minute I adopted Lily, I had this moment of panic. Seriously, I must have tried everything for bus stop. Like, wait, what do dogs even eat? कोई manual तो नहीं था ना? My Google search history was like, best food for my dog. Why is my dog's gut so upset? Just help me internet. Luca is that dog, you know, who gives me those looks. Are you seriously feeding me this? And of course, घर का खाना for dogs? Nah, it just doesn't cut it. Then one day, my friends like, try Hunger Tail. I thought, okay, what's one more? My friend swears by Hunger Tales. No additives, no weird fillers. And then boom. Suddenly, Buster is acting like he's starring in his own dog food commercial. Plus, it's packed with superfoods. Buster's gut, fine. His fur, shiny. And his energy, let's just say, I'm the one getting tired now. Luca just doesn't eat it. He inhales it. I've never seen him this excited for food ever. Lily's been zooming around like she's in a dog park Olympics. Oh, and bonus, Hunger Tail kibble does not stink up the room like other dog food. Because when they love their food, they love you more. ಬೊಕ್ಕ ತಲೆಯ ಸಮಸ್ಯೆಗೆ ಎಂದೇ ಗುಡ್ ಬೈ ಹೇಳಿ ಭೇಟಿ ಮಾಡಿ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಸೌಜಾ ಆರ್ಕಿಡ್, ಲಕ್ಷ್ಮೀದಾಸ್ ಜ್ಯುವೆಲ್ಲರಿ ಕೆಳಗೆ, ಕೆಎಂಸಿ ಆಸ್ಪತ್ರೆಯ ಹತ್ತಿರ, ಜ್ಯೋತಿ ಬಲ್ಮಠ ರೋಡ್, ಮಂಗಳೂರು. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಅಂಬಲ್ಪಾಡಿ, ಉಡುಪಿ. ಗ್ಲಾಸ್, ಅಲ್ಯೂಮಿನಿಯಂ ಸ್ಲೈಡಿಂಗ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಡೋರ್ಸ್, ಸೀಲಿಂಗ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ವೇರ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ಕೊಡಿ. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಕಾರ್ತಿಕ್ ಎಸ್ಟೇಟ್ ಹತ್ತಿರ, ಅಂಬಲ್ಪಾಡಿ ಬೈಪಾಸ್ ರೋಡ್, ಉಡುಪಿ. Of dance, somewhat a beat of dance. ವಿರಾಮದ ಬಳಿಕ ಸಂವಾದ ಬೀಟ್ ಆಫ್ ಡಾನ್ಸ್ ವಿಶೇಷ ಮಾತುಕತೆಗೆ ಮತ್ತೆ ಸ್ವಾಗತ. ಇದೀಗ ಯಾವ ಕಂಟೆಸ್ಟೆಂಟ್ ಅನ್ನ ಕರ್ಕೊಂಡು ಬಂದಿದ್ದೀನಿ ಅನ್ನುವಂತಹ ಕ್ಯೂರಿಯಾಸಿಟಿ ನಿಮಗೆ 100% ಇದೆ ಅಂತ ಗೊತ್ತು. ಇವರು ದಿ ಸ್ಪೆಷಲ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ 7 ಜನ ಕಂಟೆಸ್ಟೆಂಟ್ಸ್ ಗಳಲ್ಲಿ 6 ಜನ ಹೆಣ್ಮಕ್ಳು, ಒಬ್ರು ಮಾತ್ರ ಹುಡುಗ. ಸೊ ಆ ಕಂಟೆಸ್ಟೆಂಟ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಒಂದು ಡಾನ್ಸ್ ಜರ್ನಿ ಆಗಿರ್ಬೋದು ಅಥವಾ ಬೀಟ್ ಆಫ್ ಡಾನ್ಸ್ ಅಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನ ನಾವು ಇವತ್ತು ತಿಳ್ಕೊಂಡು ಬರುವ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ದಟ್ ಈಸ್ ಅಂಶ್ ಶೆಟ್ಟಿ. ಹಾಗೇನೆ ಅವರ ತಾಯಿ ನಿಷ್ಪಿತಾ, ಜೊತೆಗೆ ಶಿವರಾಜ್ ಅವರು ತಂದೆ ಇದ್ದಾರೆ ನಮ್ಮ ಜೊತೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ಹಾಯ್, ನಮಸ್ಕಾರ. ಹಾಯ್ ಅಂಶ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಮೇಡಮ್. ನಮಸ್ಕಾರ ಸರ್, ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸೊ ಹೌ ಆರ್ ಯು ಫೀಲಿಂಗ್? ನೈಸ್. ಎಸ್, ತುಂಬಾ ಖುಷಿ ಆಗ್ತಿದೆಯಾ? ವೆರಿ ಎಕ್ಸೈಟೆಡ್. ಎಸ್, ವೆರಿ ನೈಸ್. ಸೊ ಫೈನಲ್ಗೆ ಬಂದಿದ್ದೀರಿ, ಅದರಲ್ಲೂ ಕೂಡ ಎಲ್ಲಾ ಹೆಣ್ಮಕ್ಳಲ್ಲಿ ಒಬ್ಬ ಗಂಡು ಹುಡುಗ. ಸೊ ಖುಷಿ ಆಗ್ತಾ ಇದೆಯಾ ಅಥವಾ ನಾಚಿಕೆ ಆಗ್ತಿದ್ಯಾ? ಖುಷಿ ಆಗ್ತಾ ಇದೆ. ಸೊ ಒಬ್ಬನೇ ಹುಡುಗ ಅಂತ ಬೇಜಾರಿಲ್ಲ ನಿಮ್ಗೆ? ಇಲ್ಲ. ಸೊ ಖುಷಿ ಆಗಿದ್ದೀರಿ. ಎಸ್. ಸೊ ಹೇಗಾಯ್ತು ನಿಮ್ಗೆ? ಈಗ ಆಡಿಷನ್ ಎಲ್ಲ ಕೊಟ್ಟು ಅಲ್ಲಿಂದ ಮತ್ತೆ ನೀವು ಸೆಲೆಕ್ಟ್ ಆಗಿ ಪುನಃ ಮೆಗಾ ಆಡಿಷನ್ಗೆ ಬಂದ್ರಿ, ಅಲ್ಲಿ ಸೆಲೆಕ್ಟ್ ಆದ್ರಿ, ಇವಾಗ ಫೈನಲ್ ಹಂತದಲ್ಲಿದ್ದೀರಿ. ಜಸ್ಟ್ ಒನ್ ಸ್ಟೆಪ್ ಟು ಗೋ ಅಂಡ್ ಗ್ರಾಬ್ ದ ಟ್ರೋಫಿ. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಉಂಟು, ಆದರೆ ಸ್ವಲ್ಪ ಹೆದರಿಕೆ ಉಂಟು. ಹೆದರಿಕೆ ಯಾಕೆ? ಎಲ್ಲರೂ ಹೈ ಕೊಟ್ಟೆ, ನಂದು ಸ್ವಲ್ಪ ಲೋ ಆದ್ರೆ ಅಂತ. ನಿಮ್ದು ಲೋ ಆಗ್ಲಿಕ್ಕೆ ಖಂಡಿತ ಇಲ್ಲ. ಇಷ್ಟೇ ಎನರ್ಜಿ ಮಾತಾಡ್ಬೇಕಾದ್ರೆ ಇಷ್ಟೇ ಎನರ್ಜಿ ಇದೆ ಅಂದ್ರೆ ಸ್ಟೇಜ್ ಅಲ್ಲಿ ಹೆಂಗಿರ್ಬೇಕು ನಿಮ್ಮ ಎನರ್ಜಿ. ಸೊ ಇದ್ದೇ ಕಾನ್ಫಿಡೆನ್ಸ್, ಇದ್ದೇ ಎನರ್ಜಿ ಇಟ್ಕೊಂಡು ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದಷ್ಟೇ. ಯಾರು ಎಂತ ಬೇಕಿದ್ರೆ ಅಲ್ಲ ಡೀಲ್ ಅಲ್ಲ ಇದು. ಡೀಲ್. ಎಸ್, ವೆರಿ ಗುಡ್ ಮ್ಯಾಮ್. ನೀವು ಹೇಳಿ, ಹೇಗೆ ಅನಿಸ್ತಾ ಇದೆ? ಇಷ್ಟು ದೊಡ್ಡ ವೇದಿಕೆಯಲ್ಲಿ ಅಷ್ಟೆಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ರು, 300ಕ್ಕೂ ಹೆಚ್ಚಿನ ಆಡಿಷನ್ ಮಾಡಿದ್ರು. ಸೊ ಅದರಲ್ಲಿ ಮಗ ಸೆಲೆಕ್ಟ್ ಆಗಿ ಈಗ ಫೈನಲ್ ಹಂತದಲ್ಲಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಉಂಟು, ಮತ್ತೆ ತುಂಬಾ ಪ್ರೌಡ್ ಫೀಲ್ ಇದೆ ಇವನ ಬಗ್ಗೆ. ಎಸ್, ಖುಷಿ ಆಗ್ತಾ ಇದೆ ನಮಗೆ. ಎಸ್, ಆಲ್ರೈಟ್ ಸರ್, ನೀವು ಹೇಳಿ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಉಂಟು. ನೋಡಿ, ಮಗ ಮಾತಾಡೋಷ್ಟು ಅಪ್ಪ ಮಾತಾಡ್ತಿಲ್ಲ. ನಾನು ಎಂತ ಮಾಡುದು ಈಗ? ಹೇಳಿ, ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಇಷ್ಟು ಸಣ್ಣ ಏಜ್ ಅಲ್ಲಿ ಇಷ್ಟೆಲ್ಲ ಒಂದು ಟ್ಯಾಲೆಂಟ್ ಅನ್ನ ಇಟ್ಕೊಂಡು ಅಷ್ಟು ದೊಡ್ಡ ವೇದಿಕೆಯನ್ನ ಹತ್ತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಇವರು. ನೋಡಿ, ಎಷ್ಟು ಮುದ್ದಾದ ನಗು. ಡ್ರಾಮಾದಲ್ಲಿ ಇದ್ದಾನೆ ಮ್ಯಾಮ್. ಮೊನ್ನೆ ಟಾಕಿ ಸ್ಯಾಪ್ ಅಲ್ಲಿ ಇದರಲ್ಲಿ ಫಸ್ಟ್ ರನ್ನರ್ ಅಪ್. ನೈಸ್. 34 ಇದ್ರು ಮೆಂಬರ್. 34 ಮೆಂಬರ್ಸ್ ಅಲ್ಲಿ
ಎಸ್, ಖುಷಿ ಆಗ್ತಾ ಇದೆಯಾ? ಸೊ ವೆರಿ ಟ್ಯಾಲೆಂಟೆಡ್ ಹುಡುಗ. ಎಸ್ ಎಸ್, ನೀವೇ ಹೇಳ್ಬೇಕು. ಇಟ್ಟಲ್ಲ ನಮಗೆ. ಎಸ್, ಖಂಡಿತವಾಗ್ಲೂ ಇಷ್ಟು ದೊಡ್ಡ ವೇದಿಕೆಯನ್ನು ಹತ್ತಿ ನೀವು ಅಷ್ಟೆಲ್ಲ ಪರ್ಫಾರ್ಮರ್ಸ್ ಇದ್ರೂ ಕೂಡ ನಿಮ್ಮ ಒಂದು ಪರ್ಫಾರ್ಮೆನ್ಸಿಗೆ ಜಡ್ಜಸ್ ಇಷ್ಟೊಳ್ಳೆ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಅವ್ರು ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಬ್ಲೆಸ್ಡ್. ಎಸ್, ಆಲ್ ದ ಬೆಸ್ಟ್. ಸೊ ಮಾತಾಡ್ತಾ ಹೋಗುವಲ್ಲ, ಅದಕ್ಕಿಂತ ಮುಂಚೆ ನಿಮ್ಮದೊಂದು ಡಾನ್ಸ್, ಬೀಟ್ ಆಫ್ ಡಾನ್ಸ್ ಕಾರ್ಯಕ್ರಮದಲ್ಲಿ ನೀವು ಇಲ್ಲಿ ತನಕ ಬಂದಿರೋ ಒಂದು ಜರ್ನಿದು ಕ್ಲಿಪ್ಸ್ ನೋಡಿದ್ರೆ ಹೇಗಿರುತ್ತೆ? ಖುಷಿ ಆಗುತ್ತಲ್ಲ, ಮೊದಲಿಂದ ಆಡಿಷನ್ ಇಂದ ಹಿಡಿದು ಪರ್ಫಾರ್ಮೆನ್ಸ್ ತನಕ ನೋಡುವಲ್ಲ? ಎಸ್ ಎಸ್, ವೀಕ್ಷಕರೇ, ಅಂಶ್ ಶೆಟ್ಟಿ ಅವರ ಬೀಟ್ ಆಫ್ ಡಾನ್ಸ್ ಕಾರ್ಯಕ್ರಮದ ಒಂದು ಜರ್ನಿಯ ಕ್ಲಿಪ್ಸ್ ಇದೆ, ನೋಡ್ಕೊಂಡು ಬರುವ ಬನ್ನಿ. Contestant number 9. दिल में अपने दिलदारी है, खून में खातिरदारी है. दिल में अपने दिलदारी है, खून में खातिरदारी है. 7 ಜನ ಕಂಟೆಸ್ಟೆಂಟ್ಗಳಲ್ಲಿ ಇವರು ಒಬ್ರೇ ಸಾರ್ ಗಂಡು ಮಗ. ಅಬ್ಬಬ್ಬ, ಅದೇನ್ ಎನರ್ಜಿ! ಸ್ಟೇಜ್ಗೆ ಬಂದ್ರೆ ಸಾಕು ಬೆಂಕಿ ಬಿರುಗಾಳಿ. ಅಮೇಜಿಂಗ್ ಆನ್ಶ್ ಶೆಟ್ಟಿಗೆ ಜೂನಿಯರ್ ಋತಿಕ್ ರೋಷನ್ ಅಂದ್ರು ನಮ್ ನಿಖಿತಾ ಮೇಡಮ್. A junior Hrithik Roshan. ಸೆಮಿಫಿನಾಲೆ ರೌಂಡ್ನಲ್ಲಿ ದೇಶದ ಮೇಲಿನ ಪರ್ಫಾರ್ಮೆನ್ಸ್ಗೆ ಎಲ್ರೂ ಫಿದಾ. ಪಲ್ಟಿ ಹೊಡೆಯೋಕೆ ಅಂತ ನಿಂತ್ಕೊಂಡ್ರೆ ಆನ್ಶ್ ಶೆಟ್ಟಿನ ಮಿರಿಸೋಕ್ಕಾಗುತ್ತಾ? ನಮ್ಮನ ಹೀರೋ ಅದೈತೆ ఆయన తున్నక ನಮಗೆ డాన్స్ ఫస్ట్ క్లాస్ మార్క్ వరడందుండు. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನಲ್ಲಿ ಓದೋ ನಮ್ಮ ಹುಡುಗ ಹಾರ್ದಿಕ್ ಅವರ ಡ್ಯಾನ್ಸ್ ಸ್ಟೂಡೆಂಟ್. ಹಾಗಿದ್ರೆ ಈ ಬಾರಿ ಒಬ್ನೇ ಹುಡುಗ ಟ್ರೋಫಿ ತಕೊಂಡು ಹೋಗ್ತಾನಾ? ಕಾದು ನೋಡಿ. ಓಕೆ, ಸೊ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಭಯ ಇತ್ತಾ ಸ್ಟಾರ್ಟಿಂಗಲ್ಲಿ? ನಿಮಗೆ ಹೇಗೆ ಅನಿಸ್ತಾ ಇತ್ತು? ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು. ಸ್ಟಾರ್ಟಿಂಗ್ ಇತ್ತು ಭಯ, ಆಮೇಲೆ ಹೋಯ್ತು. ಆಮೇಲೆ ಹೋಯ್ತಾ? ಭಯ ಹೋಯ್ತು, ಫುಲ್ ಕಾನ್ಫಿಡೆಂಟ್. ವೆರಿ ಗುಡ್. ಎಸ್, ಓಕೆ. ನಿಮ್ಗೆ ಯಾರು ಫೇವ್ರೆಟ್ ಜಡ್ಜದಲ್ಲಿ? 3 ಜನ ಇದ್ರಲ್ಲ. ಅನೂಪ್ ಸಾಗರ್, ದ ಹ್ಯಾಂಡ್ಸಮ್ ಗೈ ಅಲ್ಲ? ಎಸ್, ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರ ಅಲ್ಲ? ತುಂಬಾ ಪಾಪ ಅನ್ಸ್ತಾ? ಪಾಪ, ಅಯ್ಯೋ, ಅನೂಪ್ ಸರ್ ನೋಡಿದ್ರೆ ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ಎಸ್, ಓಕೆ. ಸೊ ಯಾವೆಲ್ಲ ಇದಿತ್ತು ನಿಮಗೆ, ಅಂದ್ರೆ ಕ್ಯಾಟಗರಿ ಅಥವಾ ಏನಾದರೂ ಟಾಪಿಕ್ ಕೊಡ್ತಾ ಇದ್ರ ಹೇಗೆ? ಇಲ್ಲ, ನಿಮ್ದೇ ಓನ್ ಇತ್ತಾ ಅಥವಾ ರೌಂಡ್ಸ್ ಅಲ್ಲಿ ಬೇರೆ ಏನಾದರೂ ರೂಲ್ಸ್ ಇರ್ತಿತ್ತಾ? ಅಂದ್ರೆ ಡುಯೆಟ್ ರೌಂಡ್ ಆ ಥರ ಏನಾದರೂ ಇರ್ತಿತ್ತಾ? ಡುಯೆಟ್ ಮತ್ತೆ ಗ್ರೂಪ್ ಇತ್ತು. ಡುಯೆಟ್ ಮತ್ತೆ ಗ್ರೂಪ್ ಅಲ್ಲಿ ಎಷ್ಟು ಜನ ಇದ್ರಿ ನೀವೆಲ್ಲ? ಗ್ರೂಪ್ 10 ಮೆಂಬರ್ಸ್. 10 ಮೆಂಬರ್ಸ್ ಇದ್ರು. ಸೊ ಎಲ್ಲರೂ ನಿಮಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರಾ? ಫುಲ್ ಸಪೋರ್ಟ್. ಎಸ್, ಗ್ರೂಪ್ ಅಲ್ಲಿ 9 ಮೆಂಬರ್ಸ್ ಗರ್ಲ್ಸ್, ಇವನೊಬ್ಬನೇ ಬಾಯ್ ಮಾಡಿದ್ರು. ಅಗೇನ್ ಇವು ಕೂಡ ಒಬ್ಬನೇ. ಎಸ್, ನೈಸ್. ಶ್ರೀಕೃಷ್ಣ ಪರಮಾತ್ಮ. ಆಲ್ರೈಟ್ ಮ್ಯಾಮ್, ಈಗ ಹೇಳಿ, ಮನೇಲಿ ಹೇಗಿರ್ತಾನೆ? ಮನೆಯಲ್ಲಿ ತುಂಬಾ ಸ್ಮಾರ್ಟ್, ಅಂದ್ರೆ ಆಕ್ಟಿವ್ ಆಗಿರ್ತಾನೆ. ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ಬೇಕು, ಕ್ರಾಫ್ಟ್ ಆಗಿರ್ಬೋದು ಅಥವಾ ಸ್ಟಂಟ್ ಏನಾದ್ರು ಮಾಡ್ತಾ ಇರ್ತಾನೆ. ಆಕ್ಟಿವ್ ಬಾಯ್, ಫುಲ್ ಆಕ್ಟಿವ್ ಬಾಯ್. ಹಾಗೆ ಉಪದ್ರ ಕೊಡ್ತಾನೆ ಹೇಗೆ? ಅದು ತುಂಬಾ ಬಂತಲ್ಲ ಕಾಂಪ್ಲಿಮೆಂಟ್. ಹೇಳಿ ಅದೇ ಹೇಳಿ ನಮ್ಗೆ. ತುಂಬಾ ಹೆವಿ. ಒಂದು ಕೆಲಸ ಮಾಡ್ಬೇಕಾದ್ರೆ ಅದೊಂದು ಪದೇ ಇರಿಟೇಟ್ ಮಾಡ್ತಿರ್ತಾನೆ. ಮಾಡ್ಬೇಕಾ ಅಂದ್ರೆ ವಿದೌಟ್ ಪರ್ಮಿಷನ್ ಮಾಡ್ಲಿಕ್ಕೆ ಹೋಗಲ್ಲ, ನಾನ್ ಬಿಡುದಿಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಹೆದರಿಕೆ ಇರ್ತದೆ. ಪದೇ ಕೇಳ್ತಾ ಇರ್ತಾನೆ, ಮಾಡ್ಬೇಕಾ ಅಂತ. ಲಾಸ್ಟ್ ನಾನೇ ಇರಿಟೇಟ್ ಆಗಿ ಓಕೆ ಮಾಡು. ಬಿಡಲ್ಲ, ಹಿಡಿದಿದ್ದನ್ನ ಬಿಡಲ್ಲ. ನೈಸ್. ಓಕೆ, ಸೊ ಹಾರ್ಡ್ ವರ್ಕ್ ಮಾಡ್ತಾನೆ, ಹೆವಿ ಹಾರ್ಡ್ ವರ್ಕ್ ಮಾಡ್ತಾನೆ. ಓಕೆ, ಎವ್ರಿ ಎಪಿಸೋಡ್, ಇದು ಡ್ರಾಮಾ ಎಪಿಸೋಡ್ ಅಲ್ಲಿ ಕೂಡ ಹಾಗೆ ಹೆವಿ ಹಾರ್ಡ್ ವರ್ಕ್ ಮಾಡ್ತಿದ್ದ. ಎಲ್ಲದಕ್ಕೂ ಹೆವಿ ಹಾರ್ಡ್ ವರ್ಕ್ ಮಾಡ್ತಾನೆ. ಎಸ್, ನೈಸ್. ಸರ್, ಈಗ ನೀವು ಹೇಳಿ, ಸ್ಕೂಲಲ್ಲಿ ಹೇಗಿರ್ತಾನೆ? ಸ್ಕೂಲಿಗೆ ಡೈರೆಕ್ಟ್ ಹೋಗ್ತಾನ ಅಥವಾ ಅಲ್ಲೂ ಏನಾದ್ರು ತಂಟೆ ಮಾಡ್ತಾನ ಹೇಗೆ? ಇಲ್ಲ, ಸ್ಕೂಲಲ್ಲಿ ಸ್ಕೂಲ್ ಓಕೆ. ಅಲ್ಲೇನಾದ್ರು ಕಂಪ್ಲೇಂಟ್ಸ್ ಬಂದಿದ್ದ, ತರಲೆ ಮಾಡ್ತಾ ಇದ್ದಾನೆ ಮಗ ಅಂತ? ಇಲ್ಲ ಅಲ್ಲ, ತುಂಬಾ ಮಾತಾಡ್ತಾನೆ ಅಂತ ಕಂಪ್ಲೇಂಟ್ ಉಂಟಾ? ಮಾತಾಡ್ಬೇಕಪ್ಪ, ಮಾತಾಡ್ತಾನೆ ಇರ್ಬೇಕು, ಅದೇ ಖುಷಿ. ಎಲ್ಲರೂ ಸುಮ್ಮನೆ ಹಿಂಗೆ ಕೂತಿದ್ರು, ಏನು ಮಜ್ಜ, ಮಾತಾಡಬೇಕು ಹಾಗಂತ ಕ್ಲಾಸಲ್ಲಿ ಮಾತಾಡಬೇಡಿ, ಆಮೇಲೆ ಟೀಚರ್ಸ್ ನನ್ನ ಹತ್ರ ಉಟ್ಕೊಂಡು ಬರ್ತಾರೆ. ಎಸ್, ಓಕೆ. ಸೊ ಇವಾಗ ಸ್ಕೂಲ್ ಬಗ್ಗೆ ಮಾತಾಡ್ತಿದ್ರಲ್ಲ, ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ? ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್, 5th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ರಿ. ವೆರಿ ನೈಸ್. ಸೊ ಹೇಗೆ ನಡೀತಾ ಇದೆ ಕ್ಲಾಸಸ್ ಎಲ್ಲ? ಚೆನ್ನಾಗುಂಟು. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಮಗೆ ಸ್ಕೂಲ್ ಕ್ಲಾಸಸ್ ಇರುತ್ತೆ? 8:30 ಇಂದ ಈವ್ನಿಂಗ್ 3 o'clock ತನಕ. 3 o'clock ತನಕ ಮಾತ್ರ ಅಷ್ಟೇ ಸ್ಕೂಲ್ ಇರೋದು ನಿಮಗೆ? ಚಾನ್ಸ್ ಮರ, ನಾವೆಲ್ಲ ಹೋಗ್ಬೇಕಾದ್ರೆ 4 ಗಂಟೆ ತನಕ ಬಿಡ್ತಾ ಇರಲಿಲ್ಲ. ಓಕೆ, ಸೊ ಕ್ಲಾಸ್ ಎಲ್ಲ ಮುಗಿಸಿ ಆದಮೇಲೆ ನೀವು ಡಾನ್ಸ್ ಪ್ರಾಕ್ಟೀಸ್ ಹೋಗ್ತೀರಾ, ಬೇರೆ ಏನಾದರೂ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರಾ? ಅಂದರೆ 3 ದಿನ ಡ್ಯಾನ್ಸ್ ಕ್ಲಾಸ್ ಹೋಗ್ತೀನಿ, ಮತ್ತೆ 3 ದಿನ ಕರಾಟೆ ಕ್ಲಾಸ್.
ಕರಾಟೆ ಕೂಡ ಕರಾಟೆಗೆ ಹೋಗ್ತಿಲ್ಲ, ಈಗ ಹೋಗ್ತಿಲ್ಲ, ಸ್ವಲ್ಪ ಗ್ಯಾಪ್ ಒಂದು ಈ ಫೈನಲ್ಗೆ ಪ್ರಾಕ್ಟೀಸಿಗೋಸ್ಕರ. ಓಕೆ, ಓ ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಿದ್ರೆ. ಬ್ರೌನ್ ಬೆಲ್ಟ್ ಅವ. ಓ ನೈಸ್. ಬ್ರೌನ್ ಸೆಕೆಂಡ್. ಏನಾದ್ರೂ ಮಾಡದೇ ಇರೋದು ಹೇಳಿ ನಂಗೆ. ವೆರಿ ವೆಲ್ ಟ್ಯಾಲೆಂಟೆಡ್, ಡಾನ್ಸ್ ಮಾಡ್ತೀರಿ, ಕರಾಟೆ ವೆರಿ ತುಂಬಾ ಮಾತಾಡ್ತೀರಿ, ಖುಷಿ ಆಯ್ತು. ವೆರಿ ಗುಡ್, ವಿ ಆರ್ ವೆರಿ ಹ್ಯಾಪಿ. ಎಸ್, ಓಕೆ. ಸೊ ನಿಮ್ಮ ಟೀಚರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಹೇಗೆ ನಿಮ್ಗೆ ಅನ್ಸುತ್ತಾ ನಿಮ್ಮ ಟೀಚರ್ಸ್ ನಿಮ್ಗೆ ಒಳ್ಳೆ ಇದು ಕೊಟ್ಟಿರ್ತಾರೆ ಅಥವಾ ತರ್ಲೆ ಅಂತೆಲ್ಲ ಹೇಳಿರಲ್ಲ ಅಂತ ಅನ್ಸುತ್ತಾ? ಅಥವಾ ತರ್ಲೆ ಅಂತ ಹೇಳಿರ್ಬೋದಾ ನಮಗೆ? ಹೇಳಿಲ್ಲ ಪಕ್ಕ ಕನ್ಫರ್ಮ್ ಚಾಲೆಂಜ್ ಹಾಗಿದ್ರೆ ನೋಡ್ಕೊಂಡು ಬರುವಲ್ಲ. ಎಸ್, ಆಲ್ರೈಟ್ ವೀಕ್ಷಕರೇ, ಅಂಶ್ ಅವರ ಕ್ಲಾಸ್ ಟೀಚರ್ ಅವರು ಮಾತಾಡ್ಕೊಂಡು ಬಂದಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಬರುವ. ಇವರು ಹೇಳ್ತಾರೆ ನನ್ನ ಬಗ್ಗೆ ಏನು ನೆಗೆಟಿವ್ ಹೇಳಲಿಲ್ಲ ಅಂತ. ಸೊ ಟೀಚರ್ ಏನಂತಾರೆ, ಅವ್ರಿಗೆ ಎಷ್ಟು ಖುಷಿ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಬರುವ ಬನ್ನಿ. Hi Ansh, as a teacher I'm very proud to say that you're not only a gifted dancer but also a very sincere, obedient and well disciplined student. Your hard working shows not only in academics but also in all the extracurricular activities that you participate. We are extremely happy to know that out of all the 7 finalists, you are the only boy who will be competing. We wish you all the best and hope you make us all proud. All the best, Ansh. ನಿಶ್ವಿಕಾ ಮ್ಯಾಮ್, ಈಗ ನೀವು ಹೇಳಿ, ಇವಾಗ ಒಂದು ಮಗು ಅವರಾಗಿ ಕಲಿಯೋದು ಡಾನ್ಸ್ ಎಲ್ಲ ಇಂಟ್ರೆಸ್ಟ್ ತೋರಿಸೋದು ಒಂದು ಸರ್ಟನ್ ಏಜ್ ಅಂದರೆ 5th 6th ಇಯರ್ಸ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಇವ ಹೇಗೆ ಮಗು ಇದ್ದಾಗ ಒಂದು ಡಾನ್ಸ್ ಮಾಡುವಂಥದ್ದು ಅದರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತಾ ಹೇಗೆ? ಅವನು 2 years ಅಲ್ಲಿ ಹುಲಿವೇಷ ಹಾಕಿದ್ದ. ಓಕೆ, 2 years ಅಲ್ಲಿ. ಮತ್ತೆ ಮನೆಯಲ್ಲಿ ನಾನು ಪ್ರಾಕ್ಟೀಸ್ ಕೊಡ್ತಿದ್ದೆ ಪ್ರತಿಯೊಂದು. ಅಂದರೆ ಮ್ಯೂಸಿಕ್ ಆದ ಕೂಡಲೇ ಡ್ಯಾನ್ಸ್ ಮಾಡೋದು, ಸಣ್ಣ ಮಗುವಲ್ಲೇ ಡ್ಯಾನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಹಾಗಾಗಿ ಡ್ಯಾನ್ಸ್ ಕ್ಲಾಸಿಗೆ ಮತ್ತೆ ನೆಕ್ಸ್ಟ್ ನನ್ನಿಂದ ಕಲಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ. ನೀವು ಅವರಿಗೆ ಕಲಿಸ್ತಾ ಇದ್ರಾ? ನಾನು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಲ್ಲಿ ಸೀಸನ್ 3 ಅಲ್ಲಿ ಸೆಮಿಫೈನಲ್ ತನಕ ಹೋಗಿದ್ದೆ. ಓ ಮೈ ಗಾಡ್. ಸೊ ಹಾಗೆ ನಿಮ್ಮಿಂದ ಬೈ ಬರ್ತ್ ಹಾಗಿದ್ರೆ ನಿಮ್ಮನ್ನು ಬೀಟ್ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ಪಕ್ಕ ನೀವೇ ವಿನ್ನರು. ಥ್ಯಾಂಕ್ ಯು. ಎಸ್. ಸೊ ನೀವು ಹೇಗೆ ಡಾನ್ಸಿಂಗ್ ಸಿಂಗಿಂಗ್ ಏನು ನೀವು ಮಾಡ್ತೀರಾ? ಏನಿಲ್ಲ. ಇವ್ರದೊಂದು ಸ್ಪೆಷಾಲಿಟಿ ನೋಡಿ, ಕಪಲ್ ಗೋಲ್ಸ್ ಗ್ರೀನ್ ಅಂಡ್ ಗ್ರೀನ್ ಹಾಕೊಂಡ್ ಬಂದಿದ್ದಾರೆ. ನೈಸ್, ಕ್ಯೂಟ್. ಸೊ ನೀವೇನು ಇಲ್ಲ ಡಾನ್ಸ್ ಅದರಲ್ಲೆಲ್ಲ, ಬಟ್ ಫುಲ್ ಸಪೋರ್ಟ್? ಹೌದು, ಫುಲ್ ಸಪೋರ್ಟ್. ಎಸ್. ಸೊ ಇವರೀಗ ಕರ್ಕೊಂಡು ಹೋಗೋದು ತರೋದೆಲ್ಲ ಫುಲ್ ನೀವೇ? ಓಕೆ. ಸೊ ನೀವೇನ್ ಮಾಡ್ಕೊಂಡಿರೋದು ಸರ್? ನಾನು ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ದೇನೆ ಮ್ಯಾಮ್. ಓಕೆ, ಆಲ್ರೈಟ್. ಇವಾಗ ನಿಮ್ಮದೊಂದು ಬಿಸಿ ಶೆಡ್ಯೂಲ್ ಅಂತ ಇರುತ್ತೆ. ಸೊ ಇವರಿಗೆ ಸ್ಕೂಲ್ ಆದ್ಮೇಲೆ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡುದು, ಇದೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್, ಈ ತರ ಬರ್ಡನ್ ಅಂತ ಅನ್ಸುತ್ತಾ? ಓಕೆ. ಸೊ ಹಾಗಾಗಿ ಪಪ್ಪ ಮಮ್ಮ ಫುಲ್ ಸಪೋರ್ಟ್ ಇದ್ದಾರೆ, ಫುಲ್ ಎನರ್ಜಿ. ಸಲ ಈ ಸಲ ನೀವೇ ವಿನ್ನು ಬಿಡಿ. ಗೆದ್ರೆ ನಂಗೆ ಅಂತ ಹೊಡೆದು ಕೊಡ್ತೀರಿ ಅಂತ ಹೇಳಿ ಆಗಿದ್ರೆ ಪಾರ್ಟಿ ಪಕ್ಕ ಅಲ್ಲ, ಬರ್ದಿಟ್ಕೊಳ್ಬೇಕು. ಪಾರ್ಟಿ ಅಮ್ಮ ಕೊಡ್ಬೇಕು, ನೀವು ಕೊಡಲ್ವಾ? ಸರಿ, ಓಕೆ. ಆಮೇಲೆ ಅನ್ಕೊಂಡಿದ್ದೆ ಆನ್ಸರ್ ಬರುತ್ತೆ ಅಂತ, ಅವಾಗಿಂದ ಹೇಳ್ತಾ ಇದ್ದಾರೆ ಇವನು ನೀವೇ ಹೇಳ್ಬೇಕು ಅಂತ. ಆಲ್ ರೈಟ್. ಸೊ ಸ್ಕೂಲಲ್ಲಿ ಫ್ರೆಂಡ್ಸು ಆಮೇಲೆ ಕ್ಲಾಸ್ಮೇಟ್ಸು ಇವರೆಲ್ಲ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ? ಬಿಕಾಸ್ ಇವಾಗ ನೀವು ಬೇರೆ ಕಡೆ ಎಲ್ಲ ಹೋಗಿ ಪ್ರೋಗ್ರಾಮ್ ಕೊಡ್ತೀರಿ, ಆಗ ನಿಮಗೆ ಕ್ಲಾಸ್ ಮಿಸ್ ಆಗುತ್ತೆ, ನೋಟ್ಸ್ ತಗೊಳ್ಳಿಕ್ಕಾಗಲ್ಲ. ಈ ಟೈಮಲ್ಲೆಲ್ಲ ಹೇಗೆ ಸಪೋರ್ಟ್ ಇರುತ್ತೆ ನಿಮಗೆ? ಕೆಲವಾಗ ಎಲ್ಲ ಸೆಂಡ್ ಮಾಡ್ತಾರೆ. ಅಂದರೆ ನಾ ಇವತ್ತಿದ್ದು ಕೇಳಿದ್ರೆ ನಿನ್ನೆದು ಸಹ ಸೆಂಡ್ ಮಾಡ್ತಾರೆ. ಇವತ್ತಿದ್ದು ಕೇಳಿದ್ರೆ ನಿನ್ನೆದು ಕೂಡ ಕೊಡ್ತಾರೆ. ಅಂದರೆ ನಿನ್ನೆ ನೀವು ಬರ್ದಿರಲ್ವಾ? ಅಂದ್ರೆ ಬರ್ತಿರ್ತೀನಿ ಆದ್ರೂ ಕೊಡ್ತಾರೆ. ನಾನು ಸ್ವಲ್ಪ ಕಾಳಿಳ್ದೆ. ಓಕೆ, ಸರಿ, ರೈಟ್. ಸೊ ಪ್ರಿನ್ಸಿಪಲ್ ಮೇಡಮ್ ಏನು ಹೇಳಿರ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಇದೆಯಾ? ತಿಳ್ಕೊಳ್ಳುವಲ್ಲ? ಎಸ್ ವೀಕ್ಷಕರೇ, ಅಂಶ್ ಶೆಟ್ಟಿ ಅವರ ಪ್ರಿನ್ಸಿಪಲ್ ಅವರು ವಿನುತಾ ವಿನಾಯಕ ಕಾಮತ್ ಇವರು ನಮ್ಮ ಜೊತೆ ಮಾತನಾಡಿ ಅವರ ಡಾನ್ಸ್ ಜರ್ನಿ ಹಾಗೇನೆ ಅಂಶ್ ಶೆಟ್ಟಿ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ. 5ನೇ ತರಗತಿಯಲ್ಲಿ ಓದುತ್ತಿರುವಂಥ ಅಂಶ್ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಭಿನ್ನವಾಗಿ ಪ್ರದರ್ಶಿಸುತ್ತಾ ಬಂದಿರುವುದು ಬಹಳ ಪ್ರಶಂಸನೀಯವಾಗಿದೆ. ಅವನ ಕಲೆಯ ಮೇಲಿನ ಪ್ರೀತಿ, ಶಿಸ್ತು ಮತ್ತು ಕಲಿಯುವ ಮನೋಭಾವವು ಅತ್ಯಂತ ಪ್ರಶಂಸನೀಯವಾದದ್ದು. ಅವನು ಈ ಪ್ರೋಗ್ರಾಂನಲ್ಲಿ ಫೈನಲಿಸ್ಟಿಗೆ ಸಿಲೆಕ್ಟ್ ಆಗಿರೋದು ಬಹಳ ಆನಂದದ ವಿಷಯ. ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಪರವಾಗಿ ಅವನಿಗೆ ತುಂಬ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಅಂಶ್. ಸೊ ಇವಾಗ ಪ್ರಿನ್ಸಿಪಲ್ ನಿಮ್ಮ ಬಗ್ಗೆ ಮಾತನಾಡಿದ್ರು, ನೀವು ಹೇಳಿದ್ರಿ ನಮಗೆ ಪ್ರಿನ್ಸಿಪಲ್ ಎಲ್ಲ ಅಷ್ಟು ಸಿಗಲ್ಲ ಅಂತ, ಬಟ್ ಸ್ಟಿಲ್ ಪ್ರಿನ್ಸಿಪಲ್ ಮೇಡಮ್ ತುಂಬ ಖುಷಿ ಪಟ್ಟರು ನಿಮ್ಮ ಒಂದು ಅಚೀವ್ಮೆಂಟ್ ಆಗಿರ್ಬೋದು, ಈ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡ್ತಿರೋ ಬಗ್ಗೆ. ಸೊ ಹೇಗೆ ಅನಿಸ್ತಾ ಇದೆ?
ತುಂಬ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತದೆ. ಸೊ ನೋಡಿ, ನಿಮ್ಮ ಸ್ಕೂಲಿಂದ ಕೂಡ ನಿಮ್ಗೆ ಎಷ್ಟು ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ, ಒಂದು ದೊಡ್ಡ ವೇದಿಕೆಯನ್ನು ಹತ್ತಿ ಒಂದು ಅಚೀವ್ ಮಾಡ್ತಾ ಇದ್ದೀರಾ. ನೀವು ತುಂಬಾ ಖುಷಿ ಪಡ್ಬೇಕು, ಇಷ್ಟೊಂದು ಸಪೋರ್ಟ್ ನಿಮ್ಗೆ ಸಿಗ್ತಾ ಇದೆ. ಸ್ಕೂಲಲ್ಲಿ ಅವನಿಗೆ 2 times ಆನ್ಯುವಲ್ ಡೇ ಲಾಸ್ಟ್ ಇಯರ್ ಮತ್ತೆ ಈ ಇಯರ್ ಕೂಡ ಸಪರೇಟ್ ಆನರ್ ಮಾಡಿದ್ದಾರೆ. ಎಸ್, ವೆರಿ ನೈಸ್. ಸೊ ಹೇಗೆ ಅನಿಸ್ತಾ ಇದೆ ಇಷ್ಟೆಲ್ಲ ನೀವು ಅಚೀವ್ ಮಾಡಿದ್ರಿ, ಇಷ್ಟು ಸಣ್ಣ ಏಜ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತುಂಟು. ತುಂಬಾ ಖುಷಿ ಸ್ವಲ್ಪ ಆಗ್ತದೆ. ಮಾಡ್ಬೇಕಂತ ಅನ್ಸುತ್ತೆ. ಎಸ್, ಅದು ಬೇಕು. ದಟ್ ಹಂಗರ್ ಶುಡ್ ಬಿ ದೇರ್ ಅಂತ ಹೇಳ್ತಾರೆ. ಇನ್ನು ಕೂಡ ಎಲ್ಲೂ ಸ್ಟಾಪ್ ಆಗಬಾರ್ದು, ಕಂಟಿನ್ಯೂಸ್ ಆಗಿ ಅಚೀವ್ ಮಾಡ್ತಾನೆ ಹೋಗ್ಬೇಕು. ಸರ್, ಈಗ ನೀವು ಹೇಳಿ, ಹೇಗೆ ಅನಿಸ್ತಾ ಇದೆ ಇಷ್ಟು ಸಣ್ಣ ಏಜ್ ಅಲ್ಲಿ ಮಗ ನಿಮ್ಗೆ ಇಷ್ಟು ದೊಡ್ಡ ಹೆಸರನ್ನ ತಂದು ಕೊಡ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತಾ ಇದೆ. ಎಸ್, ಮತ್ತೆ ಅವ ವಿದ್ಯಾರ್ಥಿ ಡ್ರಾಮಾ ಟೀಮ್ ಅಲ್ಲಿ ಇದು ಬಬ್ಬು ಸ್ವಾಮಿದು ಆಕ್ಟ್ ಮಾಡ್ತಿದ್ದಾನೆ, ಸಣ್ಣ ವಯ ಪಾಠ ಅನ್ನು. ಓಕೆ, ಬಬ್ಬು ಸ್ವಾಮಿ ಅದು ತುಂಬಾ ದೊಡ್ಡ ಕ್ಯಾರೆಕ್ಟರ್ ಅದು. ಸೊ ಇದಕ್ಕೆಲ್ಲ ಹೇಗೆ ಪ್ರಾಕ್ಟೀಸ್ ಟೈಮಿಂಗ್ಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅವನು ಅಂದ್ರೆ ಸ್ಕೂಲಲ್ಲಿ ಕಲ್ತದ್ದು ಅದನ್ನು ಸ್ಟಡಿ ಮಾಡಿಕೊಂಡು ಅವನೇ ಇದು ಮಾಡ್ತಾನೆ, ರೆಡಿ ಮಾಡ್ತಾನೆ. ಮತ್ತೆ ಔಟ್ ಸೈಡ್ ಇದೆಲ್ಲ ನಾವು ಸ್ವಲ್ಪ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗೋದು ಬರೋದೆಲ್ಲ ಮ್ಯಾನೇಜ್ ಮಾಡ್ತಾನೆ. ಓಕೆ, ಅಂದ್ರೆ ಸ್ಕೂಲಲ್ಲಿ ಆಕ್ಟಿವಿಟೀಸ್ ಇರುತ್ತಾ ಈ ರಿಲೇಟೆಡ್ ಎಲ್ಲ? ಇಲ್ಲ ಸ್ಕೂಲಲ್ಲಿ ಅಂದ್ರೆ ಆಕ್ಟಿವಿಟೀಸ್ ಅಲ್ಲಿ ಅದು ಸ್ಕೂಲ್ ರಿಲೇಟೆಡ್ ಆಕ್ಟಿವಿಟಿ ಎಲ್ಲ ಆಗ್ತಾ ಇರ್ತದೆ, ಅದು ಮಾಡ್ತಾನೆ. ಇದೆಲ್ಲ ನಾವು ಆಫ್ಟರ್ ಕ್ಲಾಸ್ ಸ್ಕೂಲ್ ಆದ್ಮೇಲೆ ಕರಾಟೆ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತೆ ಈ ಡ್ರಾಮಾ ಟೀಮ್ ಆಗಿರ್ಬೋದು ಮ್ಯಾನೇಜ್ ಮಾಡ್ತಾರೆ. ಎಸ್, ವೆರಿ ನೈಸ್. ಎಲ್ಲದರಲ್ಲೂ ಇನ್ಕ್ಲೂಡ್ ಆಗಿದ್ದಾರೆ. ಹಾಗೇನೆ ಈ ಒಂದು ಇದು ಇಷ್ಟೆಲ್ಲ ಆಕ್ಟಿವಿಟೀಸ್ ಅನ್ನೆಲ್ಲ ಫಾಲೋ ಮಾಡಬೇಕಾದ್ರೆ ಸ್ಕೂಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗುವಂಥದ್ದು, ಸ್ಟಡೀಸಿಗೆ ಪ್ರಾಬ್ಲಮ್ ಆಗುವಂಥದ್ದು ಈ ತರ ಏನಾದರೂ ಆಗಿದೆಯಾ? ಇಲ್ಲ, ಇಷ್ಟರವರೆಗೆ ಆಗ್ಲಿಲ್ಲ. ಅಂದ್ರೆ ಸ್ಕೂಲಿಂದ ಕೂಡ ಸಪೋರ್ಟ್ ಇದ್ದಾರೆ ಇವನಿಗೆ. ಈಗ ನಮಗೆ ಹೋಮ್ ವರ್ಕ್ಸ್, ಎಕ್ಸಾಮ್ಸ್ ಆನ್ ಪಾಯಿಂಟ್. ವೆರಿ ಗುಡ್. ಎಜುಕೇಶನ್ ಅಲ್ಲಿ ಕೂಡ ಇದ್ದಾನೆ. ಎಸ್, ಖುಷಿ ಆಗುತ್ತೆ. ಒಂದು ಸ್ವಲ್ಪ ಅಟೆಂಡೆನ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಕೆಲವೊಮ್ಮೆ ಹೋಗ್ಲಿಕ್ಕಿದ್ರೆ ಈ ಸ್ಟುಡಿಯೋಗೆಲ್ಲ ಹೋಗ್ಲಿಕ್ಕಿದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಆದ್ರೆ ಮ್ಯಾನೇಜ್ ಮಾಡ್ತಿದ್ದಾನೆ, ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾನೆ. ಎಸ್, ಸೊ ನಾವು ನಿಮ್ಮ ಸ್ಕೂಲ್ ಹತ್ರ ಹೋಗಿ ಅವರ ಟೀಚರ್ಸ್ ಹತ್ರ, ಕ್ಲಾಸ್ ಟೀಚರ್ಸ್ ಹತ್ರ ಎಲ್ಲ ಮಾತಾಡಬೇಕಾದ್ರೆ ನಿಮ್ಮ ಸ್ಕೂಲ್ನ AGM ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ರು. ತುಂಬಾನೇ ಖುಷಿ ಪಟ್ರು. ನಮ್ಮ ಒಂದು ಸಂಸ್ಥೆಯ ಹುಡುಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ, ಅವರೊಂದು ಸ್ಟೇಜನ್ನು ಹತ್ತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಇಷ್ಟು ದೊಡ್ಡ ಲೆವೆಲ್ಗೆ ಬರ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಪಟ್ರು. ಈ ವಿಷಯ ನಿಂಗೆ ಗೊತ್ತಾ? ಗೊತ್ತಿಲ್ಲಲ್ಲ. ಸೊ AGM ಅವ್ರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಬರುವಲ್ಲ? ಎಸ್, ಓಕೆ. ಎಸ್ ವೀಕ್ಷಕರೇ, ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಇದರ AGM ಆದಂಥ ಸುಮೇಧ್ ಕುಮಾರ್ ಅವರು ನಮ್ಮ ಅಂಶ್ ಶೆಟ್ಟಿ ಅವರ ಅಚೀವ್ಮೆಂಟ್ಸ್ ಬಗ್ಗೆ ಅವರ ಒಂದು ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಸುಮೇಧ್ ಸರ್ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಬರುವ ಬನ್ನಿ. So on behalf of entire Sri Chaitanya Management Mangalore, we wish Ansh all the very best. We are proud of you, boy. We are very happy that you are the finalist, but we know you will rock it on that stage also. All the very best. Yes, Ansh, AGM of your school ಮಾತಾಡಿದ್ದಾರೆ ನಿಮ್ಮ ಬಗ್ಗೆ. ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನೀವಲ್ಲ? ಇಲ್ಲ. ಸ್ವೀಟೆಸ್ಟ್ ಮೂಮೆಂಟ್ ಇದು ನಿಮಗೆ. ಹೇಗೆ ಅನಿಸ್ತಾ ಇದೆ? ಜೊತೆಗೆ AGM ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಮೇಡಮ್ ಆಗಿರ್ಬೋದು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? Thank you, Principal Ma'am and AGM sir. Please come for my Bachpe competition and thank you for your support, sir. Yes, very nice. ತುಂಬ ಖುಷಿ ಪಟ್ಟಿರ್ತಾರೆ ಖಂಡಿತವಾಗ್ಲೂ. ನೀವು ಗೆದ್ರೆ ಅಂತೂ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಸೊ ಆ ಟ್ರೋಫಿಯನ್ನ ನೀವು ತಗೊಂಡು ಹೋಗ್ತೀರಾ? ಹೌದು. ಎಸ್, ತಗೊಳ್ತೇನೆ, ನಿಮ್ದೇ ಅಂತಾನೆ ಹೇಳಿ ತಗೊಂಡು ಹೋಗಿ ಆಲ್ರೆಡಿ ಮನೆಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ತಗೊಂಡು ಹೋದೆ ಮನೆಗೆ ಅಂತ ಮಾಡ್ಕೊಂಡ್ರ? ಎಸ್, ಓಕೆ, ಮುಂದುವರಿಸುವ. ಇವಾಗ ನೀವು ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇದ್ರಿ ಅಂತ ಅಪ್ಪ ಕೂಡ ತುಂಬ ಪ್ರೌಡಾಗಿ ಹೇಳ್ಕೊಂಡ್ರು. ಡ್ರಾಮಾಸಿಗೆ ಹೋಗ್ತೀರಿ, ಕರಾಟೆ ಮಾಡ್ತೀರಿ, ಆ್ಯಂಡ್ ಡಾನ್ಸ್ ಹೇಗೂ ನಿಮ್ಮ ಬ್ಲಡ್ಡಲ್ಲೇ ಇದೆ, ಬಿಕಾಸ್ ಮಮ್ಮ ಇಸ್ ಆಲ್ಸೋ ಡಾನ್ಸರ್ ಅಂತ ಹೇಳಿದರು. ಸೊ ಇವಾಗ ಎಲ್ಲ ಆ್ಯಕ್ಟಿವಿಟೀಸನ್ನು ನೀವು ಮೇಂಟೈನ್ ಮಾಡಬೇಕು. ಜೊತೆಗೆ ನಿಮ್ಮ ಸ್ಕೂಲ್ ಕೂಡ ಇದೆ, ಹೋಮ್ ವರ್ಕ್ಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ. ಇವಾಗ ಸ್ಕೂಲ್ಗೆ ಹೋಗ್ತೀರಿ, ಆ್ಯಕ್ಟಿವಿಟೀಸ್ ಎಲ್ಲ ಫಿನಿಶ್ ಔಟ್ ಮಾಡ್ತೀರಿ. ಅದಾದಮೇಲೆ ಡಾನ್ಸ್ ಕ್ಲಾಸ್, ಎಷ್ಟು ಗಂಟೆಗೆ ಡಾನ್ಸ್ ಕ್ಲಾಸಿಗೆ ಹೋಗ್ತೀರಿ? ಅಲ್ಲಿ ಯಾವ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಇರುತ್ತೆ? 5:30 ಕ್ಲಾಸಿಗೆ ಹೋಗ್ತೀನಿ. 5:30 to 6 ಎಕ್ಸಸೈಸ್ ಮಾಡ್ತಾರೆ, ಮತ್ತೆ ಸ್ವಲ್ಪ ಡ್ಯಾನ್ಸ್ ಕಲಿಸ್ತಾರೆ. ಓಕೆ, ಎಷ್ಟು ಗಂಟೆ ತನಕ ಪ್ರಾಕ್ಟೀಸ್ ಇರುತ್ತೆ ನಿಮಗೆ? 6:30 ತನಕ. ಸೊ 1 hour ಪ್ರಾಕ್ಟೀಸ್ ಪರ್ ಡೇ? ಯಾ. ಎಸ್, ಆಲ್ ರೈಟ್. ಸೊ ಅದಾದಮೇಲೆ ಪುನಃ ಮನೆಗೆ ಬಂದು ಪುನಃ ಹೋಮ್ ವರ್ಕ್ಸು? ಇಲ್ಲ, ಹೋಮ್ ವರ್ಕ್ಸ್ ಟೈಮ್ ಇದ್ರೆ ಶಾಲೆಯಲ್ಲೇ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬಂದು ಊಟ ಮಾಡೋದು, ಹೋಮ್ ವರ್ಕ್ ಮಾಡೋದು, ಸ್ವಲ್ಪ ರೆಸ್ಟ್ ಮಲ್ಕೊಳ್ಳೋದಾ? ಸ್ಲೀಪ್ ಇಲ್ಲ? ಎಷ್ಟು ಗಂಟೆ ಮಲ್ಕೋತೀರಿ? ನೈಟ್ ಒಂದು 10 ಆಗ್ತದೆ. 10 ಆಗ್ತದೆ. ಓಕೆ, ನೋ ಪ್ರಾಬ್ಲಮ್. ಎಸ್, ಅಮ್ಮಂಗೆ ಏನಾದ್ರು ಹೆಲ್ಪ್ ಬಂದು ಅದಿಲ್ಲ ನೋಡಿ, ಅಲ್ಲಿ ಬಂತು ಅಪ್ಪ ಹೇಳಿದ್ರು. ಅದನ್ನ ಅಮ್ಮ ಹೇಳ್ಬೇಕು ನಂಗೆ. ಈಗ ಮಾಡ್ತಾರ, ಹೆಲ್ಪ್ ಮಾಡ್ತಾರಾ? ಇಲ್ಲ, ಹೇಳ್ಬೇಕು. ನೀವು ಹೇಳಿದ್ರೆ ಮಾಡ್ತೀರಾ? ಓಕೆ, ಓಕೆ. ಸೊ ಅವನಾಗೆ ಬರ್ಬೇಕಂದ್ರೆ ಟಿವಿ ಆಫ್ ಇರಬೇಕು, ಯಾವ್ದು ಇರಬಾರ್ದು, ಆಕ್ಟಿವಿಟಿ ಎಲ್ಲ ಏನಿಲ್ಲದಿದ್ರೆ ಬಂದು ಕೇಳ್ತಾನೆ, ಏನಾದ್ರು ಮಾಡ್ಬೇಕಾ ಅಂತ. ಫ್ರೀ ಇರಬೇಕು. ಬಾಸ್ ಫ್ರೀ ಇಲ್ಲ ಅಂತ.
ರೈಟ್, ಇದೇ ತರ ಬ್ಯುಸಿಯಾಗಿರಿ, ಇಷ್ಟೇ ಆಕ್ಟಿವಿಟೀಸನ್ನು ಕಂಟಿನ್ಯೂ ಮಾಡಿ. ಅಮ್ಮನಿಗೆ ಹೆಲ್ಪ್ ಮಾಡದೆ ಇದ್ರೆ ಪರವಾಗಿಲ್ಲ, ನಡೀತದೆ. ಈಗ ಅವ್ರು ನಂಗೆ ಬೈಕೊಳ್ತಾ ಇರ್ತಾರೆ ಮನಸ್ಸಲ್ಲಿ, ಈಗ ಇವಳು ಎಂತ ಮಾರಿ ಇವನಿಗೆ ಹೇಳಿಕೊಟ್ಟದ್ದು ಅಂತ ಅಲ್ಲ. ಹೆಲ್ಪ್ ಮಾಡಿ ಆಯ್ತಾ ಮಮ್ಮಿಗೆ, ಅಟ್ಲೀಸ್ಟ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಮಮ್ಮಿಗೆ ಹೋಗಿ ಕಿಚನ್ ಅಲ್ಲಿ ಉಪದ್ರ ಕೊಡಿ. ಮಮ್ಮಿಗೆ ಡ್ಯಾಡಿ ಇದ್ದಾರೆ ಹೇಳ್ತಾನೆ ಹೆಲ್ಪ್ ಮಾಡ್ಲಿಕ್ಕೆ. ಅವ ಹೇಳಿಲ್ಲ, ಎಕ್ಸ್ಪೆಕ್ಟ್ ಮಾಡಿದ ಇವನ. ಹೌದಾ, ಪಪ್ಪ ಹೆಲ್ಪ್ ಮಾಡುದಾ ಮಮ್ಮಿಗೆ? ನೀವ್ ಮಾಡಲ್ವಾ? ಮಾಡ್ತೀನಿ, ಫ್ರೀ ಇದ್ರೆ ಮಾತ್ರ. ಪಪ್ಪ ಆಚೆ ಕಡೆ ಹೋಗಿ ಕೆಲಸ ಮಾಡಿ ಬಂದು ಅಮ್ಮನಿಗೆ ಹೆಲ್ಪ್ ಮಾಡ್ತಾರೆ, ನೀವು ಸ್ಕೂಲಲ್ಲಿ ಹೋಗಿ ನಿಮ್ಗೆ ಫ್ರೀ ಇರಲ್ವಾ? ಸ್ಕೂಲಿಂದ ಬಂದು ಊಟ ಮಾಡ್ತೀನಿ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಅಲ್ಲಿ ಕ್ಲಾಸಿಗೆ ಹೋಗಿ ಬರೋದು, ಮತ್ತೆ ಸ್ವಲ್ಪ ಟಿವಿ ನೋಡಿ ಮಲಗ್ತೀನಿ. ಟಿವಿ ನೋಡ್ತೀರಿ, ಅದು ಕಂಪಲ್ಸರಿ. ಯಾವ ಫೇವ್ರೇಟ್ ನಿಮ್ಗೆ ಪ್ರೋಗ್ರಾಮ್? ಕಾರ್ಟೂನ್ ಲಿಟಲ್ ಸಿಂಗ. ನಾವೆಲ್ಲ ನೋಡಿ ಇರಲಿ, ನಮಗೆಲ್ಲ ಟಾಮ್ ಆ್ಯಂಡ್ ಜೆರಿ, ಚೋಟಾ ಭೀಮ್ ಇದೇ ಗೊತ್ತಿರೋದು. ಆಲ್ರೈಟ್, ಓಕೆ. ಸೊ ಇವಾಗ ನಿಮ್ಮ ಕೊರಿಯೋಗ್ರಾಫರ್ ಅಂದ್ರೆ ನಿಮ್ಗೆ ಇಷ್ಟನಾ? ಅವ್ರು ಎಷ್ಟು ನಿಮ್ಮನ್ನ ಎನರ್ಜಿ ತುಂಬ್ತಾರೆ ನಿಮ್ಗೆ? ಅವರೇ ಮಾಡ್ತಾರೆ ನನ್ನ ಜೊತೆ, ಅವರೇ ಫುಲ್ ಡಾನ್ಸ್ ಎಲ್ಲ? ಓಕೆ. ಸೊ ನಿಮ್ಮ ಕೊರಿಯೋಗ್ರಾಫರ್ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ವಾ? ಅವ್ರಿಗೇನ ತಂಟೆ ಕೊಡ್ತೀರಾ ನೀವು ಅಮ್ಮನಿಗೆ ಕೊಟ್ಟಾಗೆ? ಇಲ್ಲ. ಕ್ಲಾಸಲ್ಲಿ ಫುಲ್ ಡಿಸೆಂಟಾ? ಮಾತಾಡ್ತೀರಾ ಜಾಸ್ತಿ? ಇಲ್ಲ. ಅಲ್ಲೂ ಮಾತಾಡಲ್ವಾ? ಸ್ವಲ್ಪ. ಹೌದಾ? ಇವಾಗ ಕೊರಿಯೋಗ್ರಾಫರ್ ನಿಮ್ಗೆ ಎಂತ ಹೇಳಿಲ್ವಾ ನೆಗೆಟಿವ್ ಎಲ್ಲ? ಎಂತ ಹೇಳಿಲ್ಲ, ಬೈದಿಲ್ಲ? ಅಂದ್ರೆ ಹೇಳ್ತಾರೆ ಅದು ರಾಂಗ್ ಆಯ್ತು, ಎನರ್ಜಿ ಬೇಕು, ಹಾಗೆ. ಅದು ಬೇಕೇ ಅಲ್ಲ, ಇಲ್ಲಾಂದ್ರೆ ನೀವು ಮಾಡ್ಬೇಕಲ್ಲ. ಎಸ್, ಓಕೆ. ಸೊ ಅಷ್ಟೇ ಹೇಳಿರ್ತಾರೆ ಅಂತ. ಇವಾಗ ನಾನು ಹೇಳ್ತೇನೆ, ಅವ್ರು ನಿಮ್ಗೆ ಬೈದಿದ್ದಾರೆ ಆಕ್ಚುಲಿ, ನೀವು ತುಂಬಾ ಗಲಾಟೆ ಮಾಡ್ತೇನಂತ ಅಲ್ಲೆಲ್ಲ ಹೋಗ್ಬಿಟ್ಟು ಹೇಳಿದಾರೆ ಅವರು. ಇಲ್ಲ, ಅವ್ರು ಹೇಳಿದಾರೆ ನಂಗೆ, ನಾವು ಹೋಗಿದ್ವಿ ಮೊನ್ನೆ. ಸುಮ್ಮನೆ ಇಲ್ಲಮ್ಮ, ನಾವು ಹೋದಾಗ ಹೇಳಿದ್ರು, ಅಂಶ್ ಅಪ್ಪ ಅವನನ್ನೊಂದು ಸಮಾಧಾನ ಪಡಿಸ್ಲಿಕ್ಕೆ ನನ್ನ ಜೀವ ಬಾಯಿಗೆ ಬರ್ತದೆ ಅಂತ ಹೇಳಿದ್ರು. ಅವ ನಿಂತಲ್ಲಿ ನಿಲ್ಲುದಿಲ್ಲಂತೆ. ಒಪ್ಕೊಂಡ್ರಿ? ಹೌದಾದ್ರೆ ಹೌದು, ನಿಂತಲ್ಲಿ ನಿಲ್ಲಲ್ಲ. ಇಲ್ಲ. ಸೊ ನೀವು ಹೇಳೋ ಪ್ರಕಾರ ಅವ್ರೆಂತ ಹೇಳಲಿಲ್ಲ, ಫಿಕ್ಸ್. ಅವ್ರ ಹತ್ರ ನೀವು ಕೇಳ್ಕೊಂಬರುವ. ಎಸ್ ವೀಕ್ಷಕರೇ, ಅಂಶು ಶೆಟ್ಟಿ ಅವರ ಕೊರಿಯೋಗ್ರಾಫರ್ ಹಾರ್ದಿಕ್ ಕುಮಾರ್ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಅವರ ಬಗ್ಗೆ ಎಂತ ಹೇಳ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ನಂಗಂತೂ ಖಂಡಿತವಾಗ್ಲೂ ಇದೆ. ಸೊ ಇವರೇ ಒಪ್ಕೊಂಡ್ರು ನಾನು ನಿಂತಲ್ಲಿ ನಿಲ್ಲಲ್ಲ ಅಂತ. ಸೊ ಹಾರ್ದಿಕ್ ಅವರು ಎಂತ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋ ಬನ್ನಿ. ನಮಸ್ತೆ ಮಾತಾಡಲ್ಲ, ಎನ್ನ ಉದರ್ ಹಾರ್ದಿಕ್ ಪಂದ್, ಡಿಫ್ರೋಲಿಕ್ಸ್ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟುಡಿಯೋದ ಇನ್ಸ್ಟ್ರಕ್ಟರ್. ಆ್ಯಂಡ್ ಯಾನ್ ಮುಲ್ಪ ಅಂಶಿಗೆ ಟ್ರೈನ್ ಮಲ್ತದ ಒಂಜಿ ಸಾಧಾರಣ 2 ವರ್ಷದ 3 ವರ್ಷ ಅವನು ಬರ್ತಂಡು ಆಯ್ ಕ್ಲಾಸ್ ಜಾಯ್ನ್ ಆದ್ ನೆಡ್ದುಂಬು ಆಯ್ ಅದೊಂದು ಕಾಂಪಿಟೇಷನ್ಸ್ ಮಾತ್ರ ಪೋಂದಿತ್ತೇಗೆ. ಬಟ್ ಅವೇ ಇಡೇ ಸೇರ್ದ ಒಂಜಿ ಜಸ್ಟ್ 2 to 3 years ಆಯ್ನಿ. ಸೊ 2 to 3 years ಆಯ್ ಮಸ್ತ್ ಒಂಚೂರು ಬನ್ನಾಗ ಓಕೆ ಮಲ್ತೊಂದಿತ್ತೆ. ಬಟ್ ಅವು ಮಲ್ತದೆ ಇಂಪ್ರೂವ್ ಆದ ನಲ್ಲ ಎಡ್ಡೆ ಮಲ್ಪರೆ ಸ್ಟಾರ್ಟ್ ಮಲ್ದೆ. ಅವು ಅದಿತ್ತೆ ದೈಜಿ ವರ್ಲ್ಡ್ ಬೀಟ್ ಆಫ್ ಡ್ಯಾನ್ಸ್ ಪನ್ಪಿನ ಒಂಜಿ ಕಾಂಪಿಟೇಷನ್ ಸೆಲೆಕ್ಟ್ ಲಾತೆ. ಆ್ಯಂಡ್ ಮಸ್ತ್ ಆ್ಯನ್ ಇಂಪ್ರೂವೈಸೇಷನ್ ತೋಜೊಂದು ಪಂಡ ಫಸ್ಟ್ ಆಡಿಷನ್ ರೌಂಡ್ ಇರ್ದಿಲ್ಲ. ಆ ಆಡಿಷನ್ ಆ್ಯಕ್ಚುಲಿ ಫಿಲ್ಮಿ ಮಲ್ದಿನಿ. ಫಿಲ್ಮಿ ಮಲ್ತು ಬೊಕ್ಕ ಆ್ಯನ್ ಕೊರಿಯೋಗ್ರಫಿ ಮಲ್ಪರೆ ಸ್ಟಾರ್ಟ್ ಮಲ್ದಿನಿ. 2nd round ಆ್ಯಂಡ್ 3rd round ಇತ್ತೆ ಫೈನಲ್ ಗುಲ್ಲೆ. ಆ್ಯಂಡ್ ಅವೇ ಫೈನಲ್ ಎಡ್ಡೆ ಮಲ್ಪಂದು ಎಂಕ್ ಮಸ್ತ್ ಹೋಪ್ಸ್ ಉಂಡು. ಆ್ಯಂಡ್ ನನ್ನ ದಾದ ಪನ್ಪಿನ ಆಯ್ ಇತ್ತಿನೆಟ್ ಮಸ್ತ್ ಬಂಗ ಅರ್ಪಿನೊಂಜಿ ಆಯ್ನ. ಆ್ಯಂಡ್ ಆಯ್ನ ಪೇರೆಂಟ್ಸ್ ಲಂಚನೆ ಪಂಡ ಕ್ಲಾಸ್ಗೆ ಬತ್ತದ ಪಂಡ ಪಗೆಲ್ ರಾತ್ರಿ ಅಂದಿಜ್ಜೆ ಇಡೀ ಪೊರ್ತವೆ ಡ್ಯಾನ್ಸ್ ದಾದ ಸರ್ ಹೌದಾದ ಒಂದು ಎನರ್ಜಾಸ್ ಯಾರು ಅರ್ಟೇನೊಂದು ಉಪ್ಪೇರು. ಸೊ ಐಟ್ ಎಂಕ್ಲೆಗೆ ಒಂಚೂರು ಅಂಡರ್ಸ್ಟ್ಯಾಂಡಿಂಗ್ ಎಡ್ಡೆ ಬರ್ ಪಂಡ ಈ ಡ್ಯಾನ್ಸ್ ಕಲ್ಪ ಇರ್ಲತ್ತಂದೆ ಆಯ್ಗೆ ಮಿತ್ತು ಪೋಯರ್ಲ ಅವು ಪೇರೆಂಟ್ಸ್ ಸಪೋರ್ಟ್ ಇಜ್ಜಂದ್ರೆ ನಮಕ್ ಮಾದಾಲ ಮಲ್ಪೇರ ಆಪುಜಿ ದಯಮಾಡಿ ಕೆಲವು ಪೇರೆಂಟ್ಸ್ ದಾದ ಮಲ್ಪೇರು ಅಂಡ ಓಕೆ ಸರ್ ಮಲ್ಪೇರು ಬುಡ್ದೊಡ್ಪೇರು ಒಂದು ಅಂಚತಿ ಇಲ್ಲಡ್ಲ ಪ್ರಾಕ್ಟೀಸ್ ಮಲ್ಪುನ ಒಪ್ಪುಂಡು. ಪೇರೆಂಟ್ಸ್ ಇಲ್ಲಡ್ಲ ಅವೆಡೆ ಕ್ಲಿಯರ್ ಮಲ್ಪುಂಡು ಡ್ಯಾನ್ಸ್ ಕಲ್ಪ ಇವಕ್ಕ ಇದೇ ಬರ್ತದೆ ಯಾನ್ ಮಲ್ಪ. ಸೊ ಅವು ಒಂದು ಒಪ್ಪುಂಡು. ಅಟ್ ದಿ ಎಂಡ್ ದಾದ ಪನ್ಪಿನ ಆಯ್ ಎಡ್ಡೆ ಮಲ್ತದ್ದು ಒಂಜಿ ಎಂಕ್ಲೆಗ್ ಏಪಲ ಪನೊಂದು ಯಾನ್ ಆಯ್ನ ಪೇರೆಂಟ್ಸ್ ಅವಾರ್ಡ್ ಪಂಡ ಎಂಕ್ಲೆಗ್ ವಿನ್ ಆಪಿನ ಇಂಪಾರ್ಟೆಂಟ್ ಆಯ್ತು. ಒಂಜಿ ಸ್ಟೇಜ್ ಹೋಗ್ಬೇಕು ಒಂಜಿ ಎಡ್ಡೆ ಪರ್ಫಾರ್ಮೆನ್ಸ್ ಕೊರ್ದು ಜನಕ್ಲೆ ಪಂಡ ಇಂಪ್ರೆಸ್ ಆಯ್ತು. ಪಂಡ ಜನಕ್ಲೆಗ್ ಒಂಜಿ ಖುಷಿ ಬರ್ಪವಡ್ ಪಂಡ ಜನಕ್ಲ ಬಾಯ್ಡ್ ಒಂಜಿ ಪುದರ್ ಒರಿಪವಡ್. ಸೊ ಅವೆತ್ತೆ ಪ್ರಯತ್ನ ಆವೊಂದುಂಡು. ಫೈನಲ್ ನಮ್ಮ ರಾಕ್ ಮಲ್ಪ ನಮಗೆ ಗೊತ್ತುಂಡು. ಎಸ್, ಆ್ಯಂಡ್ ಆಲ್ ದಿ ಬೆಸ್ಟ್ ಅಂಶ್. ಸೊ ಕೊರಿಯೋಗ್ರಾಫರ್ ನಿಮ್ಮ ಬಗ್ಗೆ ನೀವೇ ಗೆದ್ರಿ, ನಾನೇ ಸೋತೆ, ಎಂತ ಹೇಳಲಿಲ್ಲ ನಿಮ್ಮ ಬಗ್ಗೆ. ಮುಖದಲ್ಲಿರುವಂಥ ಭಯನ ನೋಡ್ಬೇಕಿತ್ತು ನನಗೆ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ಲೈಯಿಂಗ್. ಸಾರಿ. ಇಟ್ಸ್ ಓಕೆ. ಎಸ್, ಓಕೆ. ಸೊ ಹಾರ್ದಿಕ್ ಅವರು ಕೂಡ ನಿಮ್ಮ ಎನರ್ಜಿ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಡಾನ್ಸ್ ಪ್ರಾಕ್ಟೀಸ್ ಬಗ್ಗೆ ಮಾತನಾಡಿದ್ರು, ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮ ಒಂದು ಡಾನ್ಸ್ ಜರ್ನಿಯ ಜೊತೆಗೆ ಇವಾಗ ಬಂದಂಥ ಈ ಒಂದು ಕಾಂಪಿಟಿಷನ್ ತುಂಬ ಟಫ್ ಫೈಟ್ ನಡೀತಾ ಇದೆ. ಬಿಕಾಸ್ ಅಲ್ಲಿರುವಂತಹ 6 ಜನ ಕಂಟೆಸ್ಟೆಂಟ್ಸ್ ಕೂಡ ನಿಮ್ಮನ್ನು ಬಿಟ್ಟು ತುಂಬಾ
ಟ್ಯಾಲೆಂಟೆಡ್ ಆಗಿದ್ದಾರೆ, ತುಂಬ ಎಫರ್ಟನ್ನು ಹಾಕ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಅವರ ಪ್ರಾಕ್ಟೀಸ್ ರಿಹರ್ಸಲ್ ಎಲ್ಲ ಬಿಸಿ ಇದ್ದಾರೆ. ಸೊ ಇವಾಗ ನಾನು ಕೇಳ್ತೇನೆ, ಬೀಟ್ ಆಫ್ ಡಾನ್ಸ್ ರಿಯಾಲಿಟಿ ಶೋ ಅಲ್ಲಿ ವಿನ್ ಆಗೋದಕ್ಕೆ ನಿಮ್ಮ ಪ್ರಾಕ್ಟೀಸ್ ಯಾವ ರೀತಿ ನಡೀತಾ ಇದೆ? ತುಂಬ ಹಾರ್ಡಾಗಿ. ತುಂಬ ಹಾರ್ಡಾಗಿ. ಹೌಸ್ ದ ಜೋಶ್? ಹೈ ಸರ್. ಹೈ. ಹೈ. ಫುಲ್ ಹೈ. ಫುಲ್ ಹೈ. ಸೊ ಎಂಥದೇ ಟಾಪಿಕ್ ಕೊಟ್ಟರು ನೀವು ಅಲ್ಲಿ ಡಾನ್ಸ್ ಮಾಡ್ತೀರಿ? ಹಾಂ, ಪಕ್ಕ. ಫುಲ್ ಎನರ್ಜಿ, ಮಿಸ್ ಮಾಡಂಗಿಲ್ಲ. ಓಕೆ, ಹೇಗೆ ನಡೀತಾ ಇದೆ ಪ್ರಾಕ್ಟೀಸ್ ಎಲ್ಲ? ತುಂಬ ಹೆವಿಯಾಗಿ ನಡೀತಾ. ಇಲ್ಲಿ ಇಲ್ಲೆಲ್ಲ ಡಾಟೆಡ್ ಪ್ಲಾಸ್ಟರ್ ಎಲ್ಲ ಹಾಕಿದ್ದಾರೆ. ಓಕೆ, ಮಾಡ್ತಿದ್ದಾನೆ. ಓಕೆ ಓಕೆ. ವಿನ್ ಆಗಬೇಕು ಅಂತ ಇದ್ದಾನೆ. ಸೊ ವಿನ್ ಆಗೇ ಆಗ್ತೀರಿ. ಥ್ಯಾಂಕ್ ಯು. ಕಾನ್ಫಿಡೆನ್ಸ್ ಹೀಗೆ ಬಿಲ್ಡಪ್ ಮಾಡ್ತಾ ಇರಿ ಮೇಡಮ್. ಥಂಡರ್ ಗೈಸ್ ಫೌಂಡೇಶನ್ ಒಂದು 32 ವರ್ಷದಿಂದ ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟು ಈಗ ಸಣ್ಣ ಮಕ್ಕಳಿಗೆ ಅಥವಾ ಯುಗ ಚಿಗುರೊಡಿತಾ ಇರುವಂತಹ ಟ್ಯಾಲೆಂಟ್ಸ್ಗಳಿಗೆ ಒಂದು ವೇದಿಕೆಯನ್ನು ಕೊಟ್ಟಿರುವಂಥ ತುಂಬ ದೊಡ್ಡ ವೇದಿಕೆಯನ್ನು ಕೊಟ್ಟಿದ್ದಾರೆ. ಸೊ ಥಂಡರ್ ಗೈಸ್ ಕೊಟ್ಟಂಥ ಈ ಒಂದು ಆಪರ್ಚುನಿಟಿ ಬಗ್ಗೆ ಏನು ಹೇಳ್ತೀರಿ? ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವು ಫಸ್ಟ್ ಆಡಿಷನಿಗೆ ಬರುವಾಗ ಎನಿಸಿರಲಿಲ್ಲ ಫೈನಲ್ ತನಕ ಬರ್ತೇವೆ ಅಂತ ಎನಿಸಿರಲಿಲ್ಲ. ಈಗ ಫೈನಲಿಗೆ ಬಂದಾದ್ಮೇಲೆ ಎನಿಸ್ತಾ ಉಂಟು ವಿನ್ನೇ ಆಗಬೇಕು. ಅಷ್ಟು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಮಗನಿಗೆ. ಥ್ಯಾಂಕ್ ಯು ಸೋ ಮಚ್ ಥಂಡರ್ ಗೈಸ್ ಫೌಂಡೇಶನ್. ಎಸ್, ಥ್ಯಾಂಕ್ ಯು ಸರ್. ನೀವು ಹೇಳಿ, 300ಕ್ಕೂ ಹೆಚ್ಚಿನ ಜನ ಆಡಿಷನ್ ಕೊಟ್ಟರು, ಅದರಲ್ಲಿ ಸೆಲೆಕ್ಟ್ ಆಗಿದ್ದು ಕೇವಲ 43 ಜನ, ಅಷ್ಟು ಫಿಲ್ಟರ್ ಮಾಡಿ ತೆಗೆದ್ರು. ಸೊ 43 ಕಂಟೆಸ್ಟೆಂಟ್ಸ್ಗಳಲ್ಲಿ ಈಗ ಉಳಿದದ್ದು 7 ಜನ ಮಾತ್ರ ಫೈನಲಿಸ್ಟ್. ಸೊ ಟಾಪ್ ಇರೋದು ಒಂದೇ, ವಿನ್ನಿಂಗ್ ಪೊಸಿಷನ್ ಒಂದೇ. ಮಗ ತಗೊಳ್ತಾನ? ಅದು ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಖಂಡಿತವಾಗ್ಲೂ ವಿನ್. ಸೊ ವಿನ್ ಆದ್ರೆ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಒಂದು ಫೀಲಿಂಗ್ಸ್ ಹೇಗಿರ್ಬೋದು? ಅವ ಎಂತ ಕೇಳಿದ್ರು ಕೊಡಿಸ್ತೀರಾ? ಖಂಡಿತ. ಬರ್ದಿಟ್ಕೊಳ್ಳ, ಲಿಸ್ಟ್ ಮಾಡಿ ಬರ್ದಿರ್ತಾರೆ, ಎಂತ ಬೇಕು ಅದನ್ನೆಲ್ಲ ಪಾಪ ಮಾತ್ರ ನಾನು ವಿನ್ನರ್ ತಗೊಂಡು ಬನ್ನಿ ಅಂತ. ಹಾಗೆ ನಂಗೊಂದು ಪಾರ್ಟಿ ಆಯ್ತಾ? ಎಸ್, ಓಕೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಗನ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಅವರೊಂದು ಡಾನ್ಸ್ ಜರ್ನಿ ನಮಗೆಲ್ಲ ಗೊತ್ತೇ ಇರಲಿಲ್ಲ. ಅವ್ರು ಡಾನ್ಸರ್, ಒಳ್ಳೆ ಡಾನ್ಸರ್ ಅಂತ 100% ಗೊತ್ತಾಯಿತು. ಬಟ್ ಒಬ್ಬ ಆರ್ಟಿಸ್ಟ್ ಕೂಡ ಹೌದು, ಕರಾಟೆ ಕೂಡ ಮಾಡ್ತಾರೆ, ಇದೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಬಂದು ಇಷ್ಟು ಖುಷಿಯಾಗಿ ಮಾತನಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗಿಬ್ರಿಗೂ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಲಿಟಲ್ ಸ್ಟಾರ್. ಯು ವಿಲ್ ಬಿ ದ ವಿನ್ನರ್. ಓಕೆ, ಯು ವಿಲ್ ಬಿ ದ ವಿನ್ನರ್. ಎಸ್, ದಟ್ಸ್ ದ ಸ್ಪಿರಿಟ್. ಆ್ಯಂಡ್ ಈಗ ನಿಮ್ಗೊಂದು ವೇದಿಕೆಯನ್ನು ನಾನು ಕೊಡ್ತೇನೆ. ಕ್ಯಾಮರಾ ಇಲ್ಲಿದೆ. ಸೊ ನಿಮಗೆ ಯಾರಿಗಾದರೂ ಥ್ಯಾಂಕ್ ಯು ಹೇಳಬೇಕು ಅಂದರೆ, ಯಾರಿಗಾದರೂ ಸಾರಿ ಹೇಳಬೇಕು ಅಂದರೆ, ದಿಸ್ ಇಸ್ ದ ರೈಟ್ ಮೂಮೆಂಟ್. ಸೊ ಯಾರಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಯಾರಿಗೆ ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು ಹೇಳಲಿಕ್ಕೆ ತುಂಬ ಜನ ಇದ್ದಾರೆ. ತುಂಬ ಜನರನ್ನ ಹೇಳಿ, ಹೇಳಿ. ಥ್ಯಾಂಕ್ ಯು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಪ್ರಿನ್ಸಿಪಲ್ ಮ್ಯಾಮ್, ಥ್ಯಾಂಕ್ ಯು AGM ಸರ್, ಥ್ಯಾಂಕ್ ಯು ದೀಕ್ಷಿತ್ ಸರ್ ಫಾರ್ ಮೇಕಿಂಗ್ ಮಿ ಕಾಸ್ಟ್ಯೂಮ್, ಥ್ಯಾಂಕ್ ಯು ಹಾರ್ದಿಕ್ ಸರ್ ಫಾರ್ ಟೀಚಿಂಗ್ ಮಿ ಡ್ಯಾನ್ಸ್, and thank you for D-Tricks dance group for supporting me, and thank you for Swani for helping me for duet, and sorry for you both for irritating. ಅನ್ಎಕ್ಸ್ಪೆಕ್ಟೆಡ್. ಈಗ ಅಮ್ಮ ಕೂಗ್ತಾರ ಅಂತ ಏನು? ಎಷ್ಟು ಅಷ್ಟು 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 ಇರಿಟೇಟ್ ಮಾಡ್ತೀರಾ ನೀವು? ಅಷ್ಟಿಲ್ಲ, ಇನ್ನು ಮಾಡಂಗಿಲ್ಲ. ಇನ್ನು ಮಾಡಂಗಿಲ್ಲ. ಆಯ್ತು, ಅವರು ವಿನ್ನರು. ಇನ್ನು ಅವರೆಲ್ಲ ಒಪ್ಪದ್ರೆಲ್ಲ ಮಾಡಲ್ಲಪ್ಪ. ಅವ್ರು ಫುಲ್ ಡಿಸೆಂಟ್ ಇನ್ನು ಮನೆಯಲ್ಲೂ ಸ್ಟ್ರಿಕ್ಟ್. ಅವರು ಸ್ಟಾರ್ ಅವ್ರಿನ್ನು. ಓಕೆ ಅಲ್ಲ? ಓಕೆ, ಡೀಲ್. ನಾನು ಸೆಟ್ ಮಾಡಿ ಒಟ್ಟೆ ಇನ್ನೂ ಪದ ಮಾಡೋದಿಲ್ಲ, ಆಯ್ತಾ? ಎಸ್. ಸೊ ಅಂಶ್ ಶೆಟ್ಟಿ, ಆಲ್ ದ ವೆರಿ ಬೆಸ್ಟ್. 7 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ 6 ಜನ ಹುಡುಗಿರಿದ್ರು, ಒಬ್ಬ ಹುಡುಗ ಇದ್ದೀರಿ. ಸೊ ವಿನ್ನರ್ ಆಗಿ, ವಿನ್ನಿಂಗ್ ಆಗದೆ ಇದ್ರೆ ಖಂಡಿತವಾಗ್ಲೂ ಹೋಪ್ಸ್ ಅಲ್ಲಿ ಕಳ್ಕೊಡ್ಬೇಡಿ. ಬಿಕಾಸ್ ಯು ಆರ್ ಆಲ್ರೆಡಿ ಅ ಸ್ಟಾರ್. ಬಿಕಾಸ್ ನೀವು ಡ್ರಾಮಾ ಇರ್ಬೋದು, ಕರಾಟೆ ಇರ್ಬೋದು, ಡಾನ್ಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಎನರ್ಜಿ ಇದೆ. ಸ್ಪೆಷಲಿ ಮುದ್ದಾಗಿ ನಗ್ತಾ ಇದ್ದೀರಿ, ಅದರ ಜೊತೆಗೆ ತುಂಬ ಚೆಂದ ಮಾತನಾಡ್ತೀರಿ. ಸೊ ಇದನ್ನು ಹೀಗೇ ಕಂಟಿನ್ಯೂ ಮಾಡಿ. ಇದೇ ಒಂದು ಹುರುಪಲ್ಲಿ ನಿಮ್ಮ ಲೈಫ್ ಕಂಪ್ಲೀಟ್ ಸಕ್ಸಸ್ ಅನ್ನು ಕಾಣುತ್ತೆ. 100% ನಾವು ಶ್ಯೂರಿಟಿಯನ್ನು ಕೊಡ್ತೇವೆ. ಆ್ಯಂಡ್ ನಮ್ಮ ಡೈಜಿ ವರ್ಲ್ಡ್ ಸಂಸ್ಥೆಯ ಕಡೆಯಿಂದ ನಿಮಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅಂಶ್ ಶೆಟ್ಟಿ ಅವರು ತುಂಬ ನಮ್ಮ ಜೊತೆ ಮಾತನಾಡಿದ್ದು ನಮಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ಅವರ ನಗು ಆಗಿರ್ಬೋದು, ಅವರ ಒಂದು ಎನರ್ಜಿ ಆಗಿರ್ಬೋದು, ನೋಡಬೇಕಾದ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಅವರ ಪಪ್ಪ ಮಮ್ಮ ಕೂಡ ಎಷ್ಟು ಸಪೋರ್ಟನ್ನು ಕೊಡ್ತಾ ಇದ್ದಾರೆ, ಅವರಿಂದ ಒಂದು ಇನ್ಸ್ಪಿರೇಷನ್ ತಮ್ಮ ಮಗನಿಗೆ ಸಿಗ್ತಾ ಇದೆ. ಇನ್ನು ಕಾರ್ಯಕ್ರಮ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಿ, ತಂದೆ ತಾಯಿಯಂದಿರು, ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೊಟ್ಟು ಅವರನ್ನು ಕೂಡ ಇಂತಹದ್ದೇ ದೊಡ್ಡ ವೇದಿಕೆಯಲ್ಲಿ ನೋಡುವ ಹಾಗೆ ಮಾಡುವಂಥದ್ದು ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳ್ತಾ, ಸಂವತ ಬೀಟ್ ಆಫ್ ಡಾನ್ಸ್ ದ ರಿಯಾಲಿಟಿ ಶೋ, ದ ಡಾನ್ಸ್ ರಿಯಾಲಿಟಿ ಶೋನಲ್ಲಿ ಇನ್ನೂ ಉಳಿದಂತಹ ಕಂಟೆಸ್ಟೆಂಟ್ಸ್ಗಳನ್ನು ಇಲ್ಲಿ ಕರ್ಕೊಂಡು ಬಂದು ಮತ್ತೆ ಅವರನ್ನ ಮಾತುಕತೆಯನ್ನು ನಡೆಸೋದಕ್ಕಿದ್ದೇವೆ. ಸೊ ಉಳಿದಂತೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದ್ದಾರೆ, ಅವರ ಒಂದು ಲೈಫ್ ಜರ್ನಿ ಏನು, ಅವರ ಡಾನ್ಸ್ ಪ್ರಾಕ್ಟೀಸಸ್ಗಳು ಯಾವ ರೀತಿ ನಡೆಯುತ್ತೆ, ಇದೆಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ. ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7.
ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ ಹಾಡಿನ ತಾಳಕ್ಕೆ ಹೆಜ್ಜೆಯ ನಾದಕ್ಕೆ ಕುಣಿಯುವ ಮನಸ್ಸನ್ನು ಬೆಳೆಸುವ ವೇದಿಕೆ ಕುಣಿತದ ಪ್ರತಿಭೆಯ ಸಾಧಿಸುವ ವೇದಿಕೆ ಬೀಟ್ ಆಫ್ ಡ್ಯಾನ್ಸ್ ಬೀಟ್ ಆಫ್ ಡ್ಯಾನ್ಸ್ ಬೀಟ್ ಆಫ್ Heavy lunch? Sorry, man. That's what I've come for. Bad gut. Bad poop. Bad breath. What are you here for? I'm here for the spa. Alpha, we're ready for you. Alpha dogs only have hunger tail. ಬೊಕ್ಕತಲೆಯ ಸಮಸ್ಯೆಗೆ ಎಂದೇ ಗುಡ್ ಬೈ ಹೇಳಿ ಭೇಟಿ ಮಾಡಿ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಸೌಜಾ ಆರ್ಕಿಡ್, ಲಕ್ಷ್ಮೀದಾಸ್ ಜ್ಯುವೆಲರಿ ಕೆಳಗೆ, ಕೆಎಂಸಿ ಆಸ್ಪತ್ರೆಯ ಹತ್ತಿರ, ಜ್ಯೋತಿ ಬಲ್ಮಠ ರೋಡ್, ಮಂಗಳೂರು. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಅಂಬಲ್ಪಾಡಿ, ಉಡುಪಿ. ಗ್ಲಾಸ್, ಅಲ್ಯೂಮಿನಿಯಂ ಸ್ಲೈಡಿಂಗ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಡೋರ್ಸ್, ಸೀಲಿಂಗ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ವೇರ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ಕೊಡಿ. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಕಾರ್ತಿಕ್ ಎಸ್ಟೇಟ್ ಹತ್ತಿರ, ಅಂಬಲ್ಪಾಡಿ ಬೈಪಾಸ್ ರೋಡ್, ಉಡುಪಿ. Beat of dance, somewhat a beat of dance.